ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಆಸೀದುದಾರಗುಣವಾರಿಧಿರಪ್ರಮೇಯೋ ನಾರಾಯಣ ಪರತಮಃ ಪರಮಾತ್ಸಗೇಕಃ. ಸಂಶಾಂತ ಸಂವಿದಖಿಲಂ ಜಠರೆ ನಿಧಾಯ ಲಕ್ಷ್ಮೀಭುಜಾಂತರಗತಸ್ವರತೋಪಿ ಚಾಗ್ರೆ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ. ಕಂಸಧ್ವಂಸಿ ಪದಾಂಭೋಜಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೆ. ಜ್ಞಾನವೈರಾಗ್ಯಭಕ್ತ್ಯಾದಿಕಲ್ಯಾಣಗುಣಶಾಲಿನಃ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರೂರಾರ್ಚಕ್ರವರ್ತಿನಂ. ವೇದವಿಜ್ಞಾನಬೋಧಾರ್ಥಂ ಯತ್ನಂ ಯಃ ಕೃತವಾನ್ ಸುಧೀಃ ವಿಜ್ಞಾನನಿಧಿಕರ್ಮಂದಿ ಸೋऽಸೌ ಪಾತು ನಿರಂತರಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಆಜ್ಞಾನುಸಾರ ಷೋಡಶೋಪಚಾರಗಳಲ್ಲಿ ಒಂದಾದ ಪಾದ್ಯ ಹಾಗೂ ವಿಷ್ಣು ಪುರಾಣದ ಚಿಂತನೆಯನ್ನು ಯಥಾಶಕ್ತಿ ನಡೆಸುವ ಅವಕಾಶ ಬಂದೊದಗಿದೆ. ಉಪಚಾರಗಳು ಅತ್ಯಂತ ವಿಹಿತವಾದ ಸಂಗತಿಗಳು. 16 ಉಪಚಾರಗಳು ಪ್ರಸಿದ್ಧ. 16ರಲ್ಲಿ 2 ಗಂಡ ಹೆಂಡರ ಹಾಗೆ ಜೋಡಿ ಉಪಚಾರಗಳು ಅಂತ ಕರೆಯಬಹುದು, ಅರ್ಘ್ಯ ಮತ್ತು ಪಾದ್ಯಗಳನ್ನು. ಅರ್ಘ್ಯ ಕೈ ತೊಳೆಯಲು ಬಳಸುವ ಉದಕ. ಪಾದ್ಯ ಪಾದಾಯ ಇದಂ ಪಾದ್ಯಂ, ಪಾದ ತೊಳೆಯಲು ಬಳಸುವಂತಹ ನೀರಿಗೆ ಪಾದ್ಯ ಅನ್ನುವ ಶಬ್ದ ನೀಡಿದ್ದಾರೆ ಪ್ರಾಚೀನರು. ವಸ್ತುತಃ ಪಾದ್ಯ ಹಾಗೂ ಅರ್ಘ್ಯ ಸ್ವಲ್ಪ ಕಾಲದ ಹಿಂದೆ ಅಪ್ರಸ್ತುತವಾಗಿತ್ತು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಶಬ್ದ ಬೇರೆ, ಒಂದು ತರಹ ಪ್ರಸ್ತುತಗಳಾಗಿವೆ ಅರ್ಘ್ಯಪಾದ್ಯಗಳು. ಉಪನಿಷತ್ತು ಪಾದ್ಯದ ಉಲ್ಲೇಖ ಮಾಡುತ್ತೆ. ವೈಶ್ವಾನರ ಪ್ರವಿಶತಿ ಅತಿಥಿ ತೇಷಾಂ ಶಾಂತಿಂ ಕುರುವಂತಿ ವೈವಸ್ವತೋದಕಂ. ಈ ಪಾದ್ಯದ ವಿಧಿವಿಧಾನ, ಪಾದ್ಯ ಬಂದದ್ದು ಹೇಗೆ, ಪಾದ್ಯದ ಫಲ ಏನು ಅನ್ನುವ ಮೂಲ ಪರಿಶೋಧನೆಯನ್ನು ನಾವು ಮಾಡಲು ಆರಂಭವಾದಾಗ ಮೊಟ್ಟ ಮೊದಲಿಗೆ ವಾಮನ ತ್ರಿವಿಕ್ರಮನಾಗಿ ಬಲೆಯಿಂದ ಸ್ವರ್ಗಾಧಿಪತ್ಯ ಕಸಿದುಕೊಂಡು ಇಂದ್ರನಿಗೆ ನೀಡುವ ಪ್ರಸಂಗದಲ್ಲಿ ಮೊಟ್ಟ
ಮೊದಲಿಗೆ ಪಾದ್ಯದ ಅಂಶ ಲೋಕಕ್ಕೆ ತೋರಿಸಿಕೊಟ್ಟವರು ಚತುರ್ಮುಖ ಬ್ರಹ್ಮದೇವರು. ತಾವು ಕಟಾಹ ಒಡೆದು ಬಂದ ಉದಕದಿಂದ ಪರಮಾತ್ಮನ ಪಾದದ ಅಭಿಷೇಕ ಮಾಡ್ತಾರೆ. ಆದ್ದರಿಂದ ಮೊಟ್ಟ ಮೊದಲಿಗೆ ಪಾದ್ಯದ ಪರಿಕಲ್ಪನೆಗೆ ಮೂಲ ಹರಿಕಾರರು ಯಾರು ಅಂದರೆ ಚತುರ್ಮುಖ ಬ್ರಹ್ಮದೇವರು. ಪರಮಾತ್ಮನ ಪಾದ ತೊಳೆದದ್ದು ಅಷ್ಟೇ ಅಲ್ಲದೆ ನಮ್ಮ ಚಿಂತನೆ ಹೇಗಿರಬೇಕು ಅನ್ನೋ ಅಂಶ ದೃಢ ಆಗೋದು ನಾವು ಚತುರ್ಮುಖ ಬ್ರಹ್ಮದೇವರು ಪಾದ ತೊಳೆದ ಬಗೆಯನ್ನು ವೀಕ್ಷಣೆಗೈದಾಗ. ವಸ್ತುತಃ ಪರಮಾತ್ಮನ ಪಾದ ತೊಳೆಯುವ ಅಧಿಕಾರ ಮುಖ್ಯ ಲಕ್ಷ್ಮೀದೇವಿಗೆ. ಅದಕ್ಕೋಸ್ಕರ ಶಂಖದ ಮೂಲಕ ಪರಮಾತ್ಮನ ಪಾದ ತೊಳೆದಿದ್ದಾರೆ. ಯಾಕೆ ಅಂದರೆ ಪರಮಾತ್ಮನ ಪಾದಕ್ಕೆ ತೀರ್ಥಪಾದ ಅನ್ನುವ ನಾಮಕರಣ ಮಾಡ್ತಾರೆ ಜ್ಞಾನಿಗಳು. ತೀರ್ಥಪಾದ ಅಂದರೆ ತೀರ್ಥವನ್ನು ಸೃಜಿಸುವ ಪಾದ. ಗಂಗಾದಿ ತೀರ್ಥಗಳನ್ನು ಸೃಜಿಸಿದ ಪಾದ ಅದು ಪರಮಾತ್ಮನ ಪಾದ. ಆದ್ದರಿಂದ ಶಂಖದ ಮೂಲಕ ಮೊದಲು ಪಾದ್ಯದ ಸಮರ್ಪಣೆಗೈದು ಒಟ್ಟಾರೆ ನಮ್ಮ ಚಿಂತನೆ ಹೇಗಿರಬೇಕು, ಬ್ರಾಹ್ಮಣರಿಗೆ ಬಂದ ಅತಿಥಿಗಳಿಗೆ ಕಾಲನ್ನು ತೊಳೆಯುವಾಗ ನಮ್ಮೊಳಗೆ ಲಕ್ಷ್ಮೀದೇವಿ ಸನ್ನಿಹಿತಳಾಗಿ ಪರಮಾತ್ಮನ ಪಾದ ತೊಳಿತಾ ಇದ್ದಾಳೆ ಎನ್ನುವ ಚಿಂತನೆ ನಮಗೆ ಮೂಡಬೇಕು ಅನ್ನುವ ನಿಟ್ಟಿನಲ್ಲಿ ಮೊಟ್ಟ ಮೊದಲು ನಮಗೆ ಈ ಸಂಪ್ರದಾಯದ ಪಾಠ ಮಾಡಿದ್ದು ಬ್ರಹ್ಮದೇವರು. ಆದ್ದರಿಂದ ಅಂತಹ ಪಾದೋದಕದ ಮಹತ್ವ ಏನು? ಗಂಗೆ ಎಲ್ಲರೂ ನಾವು ಅದನ್ನು ಧಾರಣೆ ಮಾಡ್ತೇವೆ. ಆದ್ದರಿಂದ ಪಾದ್ಯ ಅತ್ಯಂತ ಅವಶ್ಯಕ. ಅತಿಥಿಗಳಲ್ಲಿ ಅಧಿಷ್ಠಿತನಾದ ಪರಮಾತ್ಮನನ್ನು ಒಲಿಸಿಕೊಳ್ಳಲಿಕ್ಕೆ ಬೇಕಾದ ಒಂದು ಸಾಧನವೇ ಪಾದ್ಯ. ವಸ್ತುತಃ ನಮ್ಮ ಚಿಂತನೆ ಹೇಗಿರಬೇಕು ಅಂದರೆ, ಮನೆಗೊಬ್ಬ ಅತಿಥಿ ಬಂದಿದ್ದಾನೆ ಅಂತ ಭಾವಿಸೋಣ. ಅತಿಥಿ ಬಂದಾಗ ಮೊದಲು ಅರ್ಘ್ಯ, ನೀರಿನಿಂದ ಪಾದವನ್ನು ತೊಳಿತೇವೆ. ಮೆಲೋಟದ ಪ್ರಕ್ರಿಯೆ ಏನು? ಮನೆಗೆ ಬರುವಾಗ ದಾರಿಯಲ್ಲಿ ಎಷ್ಟೋ ಪದಾರ್ಥಗಳ ಸ್ಪರ್ಶವಾಗಿರ್ತದೆ ಪಾದಕ್ಕೆ, ಅಶುದ್ಧಿಯಾಗಬಾರದು ಮನೆಗೆ. ಹಾಗಾಗಿ ಕೈ ಮತ್ತು ಕಾಲು ತೊಳೆದುಕೊಂಡು ಬಂದಾಗ ಮನೆಯಲ್ಲಿ ವಾತಾವರಣದಲ್ಲಿ ಒಂದು ರೀತಿಯಲ್ಲಿ ಶುದ್ಧಿಯನ್ನು ಸಂಪಾದಿಸುವ ಅಂಶ ಮೇಲ್ನೋಟಕ್ಕೆ ಕಾಣುತ್ತದೆ. ಆದರೆ ಬ್ರಹ್ಮದೇವರ ರೀತಿಯಲ್ಲಿ ನಾವು ಯೋಚನೆ ಮಾಡಿದಾಗ ಪಾದಾಭಿಮಾನಿ ಜಯಂತನ ಒಳಗೆ ಪ್ರಾಣದೇವರ ಸನ್ನಿಧಾನ, ಪ್ರಾಣದೇವರ ಒಳಗೆ ಲಕ್ಷ್ಮೀದೇವಿ, ತದಂತರ್ಗತ ಪರಮಾತ್ಮ. ಆದ್ದರಿಂದ ಅತಿಥಿ ಅಂದರೆ ಅತಿಥಿಯಲ್ಲಿ ಅಧಿಷ್ಠಿತನಾದ ನಮ್ಮೊಳಗಿನ ಬಿಂಬರೂಪಾಭಿನ್ನ ಪರಮಾತ್ಮ. ಅವನ ಪಾದ ಅತಿಥಿಯ ಪಾದ ಅಂತ ಚಿಂತನೆ ಮಾಡಿ ನಮ್ಮೊಳಗಿನ ಲಕ್ಷ್ಮೀ ಶಕ್ತಿ, ಶ್ರೀಶಕ್ತಿ ಏನಿದೆಯೋ ಅದರಿಂದ ಪ್ರೇರಿತರಾಗಿ ನಾವು ಪಾದ ತೊಳಿತಾ ಇದ್ದೇವೆ ಅಂದರೆ ಅದು ಪರಮಾತ್ಮನ ಪಾದೋದಕ ಅನ್ನುವ ಚಿಂತನೆ ಹೊಂದಿ ನಾವು ಅದು ಪರಮಾತ್ಮನ ಪೂಜೆ ಅಂತ ಸಮರ್ಪಣೆಗೈದಾಗ ಅಲ್ಲಿ ಅಧಿಷ್ಠಿತನಾದ ಪರಮಾತ್ಮ ತುಷ್ಟನಾಗಿ ನಮ್ಮ ಅಭೀಷ್ಟದ ಪೂರ್ತಿ ಮಾಡ್ತಾನೆ. ಆದ್ದರಿಂದ ಇದು ಪಾದ್ಯಕ್ಕಿರುವ ಒಂದು ಮಹತ್ವ. ಸರಿ, ಬ್ರಾಹ್ಮಣರ ಪಾದ ತೊಳೆದ ಮೇಲೆ ನೀರಿನ ಪ್ರೋಕ್ಷಣೆ ಮಾಡಿಕೊಳ್ತೇವೆ ನಾವು. ಮತ್ತೊಂದು ಕಡೆ ಪಾದ್ಯದ ಮಹತ್ವವನ್ನು ಸ್ವಯಂ ಕೃಷ್ಣ ಪರಮಾತ್ಮ ಧರ್ಮಜನನ್ನು ಕುರಿತು ಉಲ್ಲೇಖ ಮಾಡ್ತಾನೆ. ಪಾದಾಭ್ಯಂಗಂ ಶಿರೋಭ್ಯಂಗಂ ಬ್ರಾಹ್ಮಣೋಚ್ಚಿಷ್ಟಮಾರ್ಜನಂ ಏಕೈಕಂ ಪಾಂಡವಶ್ರೇಷ್ಠ ರಾಜಸೂಯಾದ್ವಿಶಿಷ್ಯತೆ. ಒಬ್ಬ ಬಂದ ಅತಿಥಿಗೆ ಸರಿಯಾದ ಅನುಸಂಧಾನದಲ್ಲಿ ಪಾದ್ಯದ ಅರ್ಪಣೆಗೈದು ಆ ಪಾದೋದಕದ ಪ್ರೋಕ್ಷಣೆ ಮಾಡಿಕೊಂಡಾಗ ನಮಗೆ ರಾಜಸೂಯ ಯಾಗದ ಮಾಡಿದ ಫಲ ಬರುತ್ತೆ. ಆದ್ದರಿಂದ ಈ ರೀತಿಯಲ್ಲಿ ಪ್ರಾಚೀನದಲ್ಲಿ ಪಾದ್ಯ ಅನ್ನುವ ಒಂದು ಅಂಶ ನಮ್ಮ ಜೊತೆಗೆ ಸೇರಿಕೊಂಡಿತ್ತು. ಇಷ್ಟು ಪಾದ್ಯದ ಹಿನ್ನೆಲೆಯನ್ನು ನೋಡ್ತಾ
ವಿಷ್ಣು ಪುರಾಣದ 4ನೇ ಅಂಶ 17, 18, 19, 20 ಬಹುಪಾಲು ಈ ಭಾಗ ರಾಜರ ಚರಿತೆಯನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟಂತಹ ಭಾಗ. ನಾವೆಲ್ಲರೂ ಏನು ಬೇಡಬೇಕು ಪರಮಾತ್ಮನ ಬಳಿ ಅಂದರೆ ಆದವು ನಿಷ್ಕಿಂಚನತಾಂ ಅಂತ ಹೇಳ್ತಾರೆ. ದಾರಿದ್ರ್ಯ ಬೇಡಬೇಕು ಅಂತಂತಹ ಮಹಾನುಭಾವರ ಚರಿತೆಯನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಪ್ರಾರಂಭದಲ್ಲಿ ಯಯಾತಿಯ ಹೆಂಡರ ನಾಮೋಲ್ಲೇಖ ಮಾಡಿ ಯಯಾತಿ ಮಹಾರಾಜನಿಗೆ ಇಬ್ಬರು ಪತ್ನಿಯರು, ದೇವಯಾನಿ, ಶರ್ಮಿಷ್ಠ, ಅವರಿಗೆ 5 ಜನ ಪುತ್ರರು, ಅಲ್ಲಿ 3 ಜನರ ವಂಶವನ್ನು ನಿರೂಪಣೆ ಮಾಡಿ ದೃಹ್ಯೋ, ಯದು, ತುರ್ಬಸು ಅಂತ ಹೇಳಿ ಇವರ ಕಥೆಯನ್ನು ನಿರೂಪಣೆ ಮಾಡಿ ಇಲ್ಲಿ ತನಕ ಮುಂದೆ ಪರಾಶರರು ಯಯಾತಿಯ 4ನೇ ಮಗ ಅನುವಿನ ವಂಶ ವಿಸ್ತಾರದ ವರ್ಣನೆಯನ್ನು ಪ್ರಾರಂಭ ಮಾಡ್ತಾರೆ. ಯಯಾತೆ ಚತುರ್ಥಪುತ್ರಸ್ಯ ಅನೋಃ ಸಭಾನಲಚಕ್ಷುಃ ಪರಮೇಶ ಸಂಜ್ಞಾಃ ತ್ರಯಃ ಪುತ್ರಾಃ ಬಭೂವುಃ. ಅನು ಅನ್ನುವ ಯಯಾತಿಯ 4ನೇ ಮಗ, ತ್ರಯಃ ಪುತ್ರಾಃ ಬಭೂವುಃ, 3 ಅವನಿಗೆ ಮಕ್ಕಳಾಗಿ ಜನ್ಮ ತಾಳಿದ್ದಾರೆ. ಅವರ ಹೆಸರನ್ನು ಉಲ್ಲೇಖ ಮಾಡುವಾಗ ಪರಾಶರರು ಸಭಾನಲ, ಚಕ್ಷು, ಪರಮೇಶ ಅನ್ನುವ 3 ಶಬ್ದಗಳನ್ನು ಆಡ್ತಾರೆ. ಇದು ಅತ್ಯಂತ ಸಾರ್ಥಕವಾದ ಶಬ್ದ. ನಮಗಾಗುವಾಗ ಇಟ್ಟ ನಾಮಕ್ಕೂ ನಮ್ಮ ನಡೆಗೂ ಎಲ್ಲೂ ಸಂಬಂಧ ಇಲ್ಲ. ಕ್ಷೀರಸಾಗರ ಭಟ್ಟಾಚಾರ್ಯ ಅನ್ನುವ ನಾಮ ಇದ್ದರೆ ಆ ವ್ಯಕ್ತಿಗೆ ಜೀವನದಲ್ಲಿ ಹಾಲು ಅಂದರೆ ಅಲರ್ಜಿ ಪರಮ. ಇಲ್ಲಿ ಸಭಾನಲ, ಸಭಾಯಾಂ ಅನಲ ಇವ ವರ್ತತೆ, ಸಭೆಯಲ್ಲಿ ಅಗ್ನಿಯಂತೆ ಇದ್ದವ. ಇದರ ಆಂತರ್ಯ ಹೇಗೆ ಅಗ್ನಿ ಎಲ್ಲವನ್ನು ಸುಟ್ಟು ತನ್ನ ಉತ್ಕೃಷ್ಟತೆಯನ್ನು ತೋರಿಸ್ತದೋ ಹಾಗೆ ಯಾವುದೇ ಸಭೆ ಆಗಲಿ ಯುದ್ಧ ಆಗಲಿ ಎಲ್ಲ ಎದುರಾಳಿಗಳನ್ನು ತನ್ನ ಮಾತಿನ ಮೂಲಕ ಯುದ್ಧದ ಮೂಲಕ ಗೆದ್ದು ಅಗ್ನಿಯಂತೆ ತುಂಬ ಪ್ರಜ್ವಲಿಸ್ತಾ ಇದ್ದವ. ಆದ್ದರಿಂದ ಸಭಾನಲ ಅನ್ನುವ ಮೊಟ್ಟ ಮೊದಲ ರಾಜ. ಮತ್ತೊಬ್ಬ ಚಕ್ಷು ಅನ್ನುವ ರಾಜ. ಸದಾ ಕಾಲ ಕಣ್ಣು ಸದಾ ಜಾಗೃತಿಯನ್ನು ಮಾಡೋದು. ನಮ್ಮ ದಾರಿ ಹೇಗೆ, ನಮ್ಮ ದಾರಿಯಲ್ಲಿ ಬರುವ ಅಡೆತಡೆಗಳ ನಿವಾರಣೆಗೋಸ್ಕರವೇ ನಾವು ಕಣ್ಣಿನ ಬಳಕೆಯನ್ನು ಮಾಡ್ತೇವೆ. ಚಕ್ಷು ಎಂಬ ರಾಜನು ಸದಾ ಕಾಲ ರಾಜ್ಯಕ್ಕೆ ಅಂಟಿರುವ ಆಂತರಿಕ ಹಾಗೂ ಬಾಹ್ಯ ಶತ್ರುಗಳ ಆಗಮನದ ಬಗ್ಗೆ ಕಣ್ಣಿನಂತೆ ಜಾಗೃತನಾಗಿದ್ದಾದ್ದರಿಂದ ಚಕ್ಷು ಎಂಬ ಸಂಜ್ಞೆ ಈ ರಾಜನಿಗೆ. ಪರಮೇಶ ಅನ್ನುವ 3ನೇ ರಾಜ. ಈಶ ಶಬ್ದಕ್ಕೆ ಬಾಣ ಅಂತ ಅರ್ಥ. ಯಾವಾಗಲೂ ತನ್ನ ಗುರಿಯನ್ನು ಮುಡ್ತಾ ಇದ್ದವ. ಈ ರಾಜರ ಚರಿತೆಯನ್ನು ನಿರೂಪಣೆ ಮಾಡ್ತಾ ಅವನ ಪುತ್ರ ಸಭಾನಲ, ಅನುವಿನ ಪುತ್ರ ಸಭಾನನಿಗೆ ಕಾಲಾನಲ, ಅವನಿಗೆ ಸೃಂಜಯ, ಸೃಂಜಯನಿಗೆ ಪುರಂಜಯ, ಅವನಿಗೆ ಜನಮೇಜಯ, ಅವನಿಗೆ ಮಹಾಮನ, ಆ ಮಹಾಮನನ ಮಗ ಉಶೀನರ ಹಾಗೂ ಅವನ ಪುತ್ರರ ಚರಿತೆಯನ್ನು ವಿಶೇಷ ಒತ್ತು ಕೊಟ್ಟು ಉಲ್ಲೇಖ ಮಾಡ್ತಾರೆ ಪರಾಶರರು. ಆದರೆ ಒಂದು ಪ್ರಶ್ನೆ ಮೂಡಬಹುದು. ಪ್ರತಿಯೊಂದು ಮುಖ್ಯ ತಾತ್ಪರ್ಯ ಪರಮಾತ್ಮನ ಪ್ರತಿಪಾದನೆ. ಮತ್ತು ವಿಷ್ಣುವಿನ ಪಾರಮ್ಯ ಹೇಳುವ ಉದ್ದೇಶ ಪುರಾಣಗಳಿಗೆ ಇರುವಾಗ ರಾಜರ ಕಥೆಯ ನಿರೂಪಣೆ ಯಾಕೆ ಮಾಡಬೇಕು ವಂಶ ವಿಸ್ತಾರ ಅಂತ ಹೇಳಿ ಮೊಟ್ಟ ಮೊದಲು ನಮ್ಮ ತಲೆಯಲ್ಲಿ ಬರುವ ಪ್ರಶ್ನೆ. ಅದಕ್ಕೆ ಆಚಾರ್ಯರು ಒಂದು ಕಡೆ ಉತ್ತರ ಕೊಡ್ತಾರೆ. ವಿಷ್ಣು ಭಕ್ತರ ಮಹಿಮೆ ಎಂತಹದ್ದು ಅಂದರೆ ಅಖಂಡ ಭೂಮಂಡಲಾಧಿಪರಾದರೂ ಕೂಡ ಎಷ್ಟು ಸಂಪತ್ತಿದೆ ಅಷ್ಟಾದರೂ ವಾಯುದೇವರಲ್ಲಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಬಿಡದೆ ದೇವರ ದಾಸರಾಗಿ ಬದುಕ್ತಾರೆ. ಆದ್ದರಿಂದ ಇವರ
ಚರಿತೆಯ ನಿರೂಪಣೆಯ ಉದ್ದೇಶ ನಾವು ಎಷ್ಟು ಸಂಪತ್ತಿರಲಿ ಇಲ್ಲದೆ ಹೋಗಲಿ ದೇವರ ದಾಸರಾಗಬೇಕು ಅನ್ನೋ ತಿಳಿಸುವ ಉದ್ದೇಶ ಈ ರಾಜರ ಕಥೆಯ ನಿರೂಪಣೆಯಲ್ಲಡಗಿದೆ. ಮತ್ತೊಂದು, ಪರಲೋಕದ ಉನ್ನತ ಸ್ಥಾನದ ಅಂಶಗಳು ಸೇರಿಕೊಳ್ತದೆ. ಆದ್ದರಿಂದ ನಾವು ಪರಲೋಕದಲ್ಲಿ ಉನ್ನತ ಸ್ಥಾನ ಬಯಸಬೇಕಾದರೆ ಈಗಿನ ನಮ್ಮ ನಡೆಯ ಸುಧಾರಣೆ ಹೇಗೆ ಮಾಡಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ರಾಜರ ಚರಿತೆಯನ್ನು ಪರಾಶರರು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಉಶೀನರಸ್ಯಾಸೀತ್ ಪಂಚಪುತ್ರಾಃ. ಉಶೀನರಿಗೆ 5 ಪುತ್ರರು: ಶಿಬಿ, ಮೃಗ, ನರ, ಕ್ರಿಮಿ ಅಂತ ಹೇಳಿ. ಅಲ್ಲಿ ಶಿಬಿಯ ಒಂದು ಪಾತ್ರ ತುಂಬ ಅದ್ಭುತವಾಗಿ ನಿರೂಪಣೆ ಮಾಡ್ತದೆ ಪುರಾಣ. ಶಿಬಿ ದೊಡ್ಡ ಚಕ್ರವರ್ತಿ, ಅನೇಕ ಯಾಗಗಳನ್ನು ಮಾಡಿದ್ದಾನೆ. ಸಂಪತ್ತನ್ನು ಅಷ್ಟು ವಿನಿಯೋಗ ಮಾಡಿ ತಾನು ಕೃತಕೃತ್ಯನಾದಂತಿದ್ದಾನೆ. ಆ ಸಮಯದಲ್ಲಿ ಒಂದು ಕಪೋತ ಪಾರಿವಾಳದ ಆಗಮನ ಆಗತ್ತೆ. ಇವನ ವ್ರತ ಏನು ಅಂದರೆ ಶರಣಾಗತ ರಕ್ಷಣೆ. ಆ ವ್ರತ ತೊಟ್ಟಿದ್ದ ಈ ಮಹಾರಾಜ. ಪಾರಿವಾಳ ಬಂದು ಕೇಳಿದೆ, ಒಂದು ಗಿಡುಗ ನನ್ನನ್ನು ಅಟ್ಟಿಸಿಕೊಂಡು ಬರ್ತಾ ಇದೆ, ನನ್ನ ರಕ್ಷಣೆ ನೀನು ಮಾಡಬೇಕು ಅನ್ನುವ ಬೇಡಿಕೆ ಇಟ್ಟಾಗ ಮರು ವಿಚಾರ ಮಾಡದೆ ಶಿಬಿ ಮಹಾರಾಜ ಮಾತು ಕೊಡ್ತಾನೆ. ಅದು ರಾಜನ ಪಕ್ಕದಲ್ಲಿ ಬಂದು ಆಸೀನವಾಗಿದೆ. ಆಸನದಲ್ಲಿ ಅದರ ಬೆನ್ನ ಹಿಂದೆಯೇ ಗಿಡುಗ ಬಂದಿದೆ. ಗಿಡುಗ ಬಂದು ಕೇಳೋದು, ಒಬ್ಬರಿಗೆ ಮಾತು ಕೊಡುವಾಗ ಪೂರ್ವಾಪರ ವಿಚಾರ ಅತ್ಯಂತ ಅವಶ್ಯಕ. ದೇವರು ನನಗೆ ಸೃಷ್ಟಿ ಮಾಡಿದ ಆಹಾರ ಪಾರಿವಾಳ, ಆದ್ದರಿಂದ ನನಗೆ ಹಸುವೆ ಇಂಗಬೇಕು, ನಾನೂ ಶರಣಾಗತ, ನನಗೂ ನೀನು ಒಂದು ಆಹಾರಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಹೇಳಿದೆ. ಯಾವ ಆಹಾರ ಅಂತ ಹೇಳಲಿಲ್ಲ. ಅದಕ್ಕೂ ಮಾತು ಕೊಟ್ಟ ಶಿಬಿ ಮಹಾರಾಜ. ಒಟ್ಟಾರೆ ಇಬ್ಬರಿಗೂ ಶರಣಾಗತಿಯ ಜವಾಬ್ದಾರಿಯಿಂದ ಶರಣಾಗತರಾಗಿ ಬಂದ ಇಬ್ಬರಿಗೂ ಮಾತು ಕೊಟ್ಟಿದ್ದು ಅವನ ಮೊದಲ ಹಂತ. ಇಕ್ಕಟ್ಟಿಗೆ ಸಿಲುಕುವ ಸ್ಥಿತಿ ನಾವು ಮುಂದೆ ನೋಡ್ತೇವೆ. ಆ ಪ್ರಸಂಗದಲ್ಲಿ ನಿನ್ನ ಆಹಾರ ಎಲ್ಲಿ ಅಂತ ಕೇಳುವಾಗ ಗಿಡುಗ ಹೇಳುತ್ತೆ, ನಿನ್ನ ಪಕ್ಕದಲ್ಲಿರುವ ಪಾರಿವಾಳ ಏನಿದೆಯೋ ಅದೇ ನನಗೆ ಆಹಾರ ಅಂತ. ಅಲ್ಲಿ ವಸ್ತುತಃ ರಾಜ ತುಂಬ ಸಂದಿಗ್ಧನಾಗಿ ಹೇಳುತ್ತಾನೆ, ಇದರ ಪ್ರತಿನಿಧಿಯಾಗಿ ನಿನ್ನ ಉದರ ಪೂರ್ತಿಯ ಕೈಂಕರ್ಯದಲ್ಲಿ ನಾನು ಹೇಗೋ ಪ್ರವೃತ್ತನಾಗ್ತೇನೆ, ಆದರೆ ಈ ಪಾರಿವಾಳ ಬೇಡ ಅಂತ. ಆವಾಗ ಆ ಗಿಡುಗ ಒಂದು ಮಾತು ಹೇಳುತ್ತೆ, ದಾನಾರ್ಥಿಯಾಗಿ ಬಂದ ವ್ಯಕ್ತಿ ಅವನ ಮನದ ಇಚ್ಛಾ ಏನಿದೆಯೋ ಅವನೇನು ಬೇಡ್ತಾನೋ ಅದನ್ನು ಕೊಡಬೇಕು. ಇನ್ನೇನನ್ನು ಕೊಟ್ಟರೆ ಅವನು ದಾನಾರ್ಥಿ ಅಂತಾಗಲ್ಲ, ನಿನಗೆ ದಾನದ ಫಲವೂ ಇಲ್ಲ. ಆದ್ದರಿಂದ ನನಗೆ ಪಾರಿವಾಳವೇ ಬೇಕು ಅಂತ ಹಠ ಹಿಡಿದಾಗ ಆ ಮಹಾರಾಜ ಎಷ್ಟು ಹೇಳಿದ್ರೂ ತನ್ನ ಪಟ್ಟು ಬಿಡ್ತಾ ಇಲ್ಲ. ಆ ಗಿಡುಗ ವಿಚಾರ ಮಾಡಿ ಹೇಳುತ್ತಾನೆ, ಪಾರಿವಾಳದ ಮಾಂಸ ಯಾಕೆ, ನನ್ನ ಮಾಂಸವೇ ನಿನಗೆ ಆಹಾರವನ್ನಾಗಿ ನೀಡ್ತೇನೆ ಅಂತ. ದಾನ ಕೊಡಲು ತುಂಬ ಹಿಂಜರಿಕೆ ನಮಗೆ. ಆದರೆ ಈ ಮಹಾರಾಜ ಯಾವುದೋ 2 ಪ್ರಾಣಿಗಳಿಗೆ ಕೊಟ್ಟ ಮಾತಿನ ಪ್ರಕಾರ ಪಾರಿವಾಳಕ್ಕೋಸ್ಕರ ತನ್ನ ಪ್ರಾಣತ್ಯಾಗಕ್ಕೂ ಸಿದ್ಧನಾಗಿದ್ದಾನೆ. ಎಷ್ಟು ಸಂದೇಶ ನೀಡ್ತಾನೆ ನಮಗೆ ನಮ್ಮ ಜೀವನದಲ್ಲಿ. ಆ ಗಿಡುಗ ಮರುಕ್ಷಣವೇ ತನ್ನ ಪಟ್ಟಿನ ಸಡಿಲಿಕೆ ಮಾಡಿದೆ. ಯಾಕೆ ಅಂದರೆ ಪಂಚಭಕ್ಷ್ಯ ಉಂಡ ದೇಹ, ತಾನೆಂದು ಭಕ್ಷಣೆ ಮಾಡಿಲ್ಲ. ಆದ್ದರಿಂದ ಪಟ್ಟಿನ ಸಡಿಲಿಕೆ ಮಾಡಿದೆ. ಆದರೆ ಮತ್ತೊಂದು ಕೋರಿಕೆ, ರಾಜನಿಗೆ ತುಂಬ ಭೀತಿಯ ವಾತಾವರಣ ನಿರ್ಮಾಣ ಆಗಿದೆ. ಇದರ ಕೋರಿಕೆ ಏನಿರ್ತದೆ ಅಂತ, ಪಾರಿವಾಳದ ಭಾರದಷ್ಟು ಸಮಾನವಾಗಿರಬೇಕು ನಿನ್ನ ದೇಹದ ಮಾಂಸ ಅಂತ. ಮರುಕ್ಷಣ ಒಪ್ಪಿಕೊಂಡ. ಕರ್ತವ್ಯ ಅಂತ ಭಾವಿಸಿ ಒಂದು ತಕ್ಕಡೆಯಲ್ಲಿ ಪಾರಿವಾಳವನ್ನು ಇಟ್ಟಿದ್ದಾನೆ. ತನ್ನ ಅಂಗದ ಛೇದನೆಯನ್ನು ಮಾಡಿ ಒಂದೊಂದು ಅಂಗವನ್ನೇ ಇಡ್ತಾ ಬಂದ. ಪಾರಿವಾಳ ಅದರ ತೂಕಕ್ಕೆ ಇದು ಸಮಾನವಾಗಲಿಲ್ಲ. ಮತ್ತೊಂದು ಕಡೆಯಲ್ಲಿ ತನ್ನ ಇಡೀ ಶರೀರವನ್ನಿಟ್ಟ. ಆ ಪ್ರಸಂಗದಲ್ಲಿ
ಆ ಶರೀರದ ತೂಕ ಅದು ಪಾರಿವಾಳ ದೇಹದ ತೂಕಕ್ಕೆ ಸಮಾನವಾಯಿತು. ಆದ್ದರಿಂದ ಅದು ತುಂಬ ಗಿಡುಗ ಖುಷಿಯಾಗಿ ಭಕ್ಷಣೆ ಮಾಡುವಂತಹ ನಾಟಕ ಮಾಡುತ್ತೆ. ಇದು ಮೇಲ್ನೋಟದ ಕಥೆ, ಏನಿದು ಅರ್ಥವಾಗಲ್ಲ. ರಾಜನ ಈ ಚರಿತೆಯಿಂದ ನಮ್ಮ ಜೀವನದಲ್ಲಿ ನಾವು ಯಾವ ಪಾಠವನ್ನು ಕಲಿತೇವೆ ಎನ್ನುವ ಗೊಂದಲ ನಮಗೆ ಮೂಡುತ್ತದೆ. ಅಲ್ಲಿ ವ್ಯಾಖ್ಯಾನಕಾರರು ಬಿಡಿಸಿ ಹೇಳ್ತಾರೆ, ಅದರ ಆಂತರ್ಯ ನಾವು ಚಿಂತನೆ ಮಾಡಬೇಕು. ವಸ್ತುತಃ ಇದು ಯಾರು ಅಂದರೆ ಗಿಡುಗ ರೂಪದಿಂದ ಇಂದ್ರನೇ ಬಂದದ್ದು, ಪಾರಿವಾಳದ ರೂಪದಿಂದ ಅಗ್ನಿಯೇ ಬಂದದ್ದು. ರಾಜನ ಪರೀಕ್ಷೆ ಮಾಡಲು ಸುಗ ಬಂದಿದ್ದಾರೆ ಇರುವರು ಕೂಡ. ಆದ್ದರಿಂದ ಒಟ್ಟಾರೆ ಈ ಅಷ್ಟು ಹಿನ್ನೆಲೆ ಹೇಳಿ ನಿನ್ನ ಕೀರ್ತಿ ವಿಸ್ತೃತವಾಗಿ ಎಲ್ಲ ಕಡೆ ಪ್ರಸೃತವಾಗಲಿ ಅಂತ ವರ ಕೊಡ್ತಾರೆ. ಆದ್ದರಿಂದ ಇವನ ಚರಿತೆಯಿಂದ ನಾವು ಕಲಿಯಬೇಕಾದ ಪಾಠ, ದಾನ ಮಾಡಲಿಕ್ಕೆ ನಾವು ಯಾವಾಗಲೂ ಸನ್ನದ್ಧರಾಗಿರಬೇಕು ಅಂತ ಹೇಳಿ ದಾನದ ಮಹಿಮೆ, ಅದರ ಮಹತ್ವವನ್ನು ಈ ಕಥಾನಕದ ಮೂಲಕ ನಮಗೆ ಪುರಾಣ ಪಾಠ ಮಾಡ್ತದೆ. ಮತ್ತೊಬ್ಬ ಅವನ ಪುತ್ರ ಯಾರು ಅಂತಂದರೆ ನೃಗ ಮಹಾರಾಜ. ವಸ್ತುತಃ ದಾನ ಮಾಡಬೇಕು, ಆದರೆ ದಾನದಲ್ಲಿ ಹೆಚ್ಚು ಜಾಗರೂಕತೆ ಇರಬೇಕು. ಯಾಕೆ ಅಂದರೆ ಒಂದು ಪ್ರಸಂಗ, ಭಾಗವತದಲ್ಲಿ ಇವನ ಚರಿತೆ ವಿಸ್ತೃತವಾಗಿ ಉಲ್ಲೇಖ ಮಾಡ್ತಾರೆ ವೇದವ್ಯಾಸರು. ಪ್ರದ್ಯುಮ್ನಾದಿ ಕೃಷ್ಣ ಪುತ್ರರು ದ್ವಾರಕೆಯಲ್ಲಿದ್ದಾರೆ. ಆಟ ಆಡಿ ತುಂಬ ಆಯಾಸವಾಗಿ ಒಂದು ಕಡೆ ಬಾವಿ ಕಂಡಿದೆ. ಬಾವಿಯಲ್ಲಿ ನೀರಿದೆ ಅನ್ನುವ ವಿಚಾರ ಮೂಡಿ ಹತ್ತಿರ ಹೋಗ್ತಾರೆ. ಅಲ್ಲಿ ನೀರಿನ ಸುಳಿವೇ ಇಲ್ಲ. ಒಂದು ಓತಿಕೇತ ಕಾಣ್ತಾ ಇದೆ. ಕುತೂಹಲ ಆಯಿತು. ಓತಿಕೇತವನ್ನು ತೆಗೆಯಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಅದು ಸಾಫಲ್ಯ ಆಗಲಿಲ್ಲ ಅವರ ಈ ಪ್ರಯತ್ನ. ಆ ಸಾಫಲ್ಯತೆ ಬರದೇ ಹೋದಾಗ ಕೃಷ್ಣ ಪರಮಾತ್ಮನ ಬಳಿ ಬಂದು ಅವನನ್ನು ಕರೆದುಕೊಂಡು ಬಂದಾಗ ಪರಮಾತ್ಮನ ಕಿರುಬೆರಳಿನ ಸ್ಪರ್ಶಕ್ಕೆ ಆ ಓತಿಕೇತ ಏನಿತ್ತೋ ಮರುಕ್ಷಣದಲ್ಲೇ ದಿವ್ಯ ರೂಪಧಾರಿಯಾದ ಒಬ್ಬ ದೊಡ್ಡ ಮಹಾರಾಜನ ಆಗಮನವಾಗುತ್ತೆ. ಕೃಷ್ಣನ ಪಾದಕ್ಕೆ ಸಾಷ್ಟಾಂಗ ಎರಗಿ, ನೀನು ಯಾರು ಅಂತ ಕೇಳಿದಾಗ, ನೃಗ ಅಂತ ಹೇಳಿ, ದೊಡ್ಡ ರಾಜ ನಾನು, ಯಯಾತಿಯ ಸಂತತಿಯಲ್ಲಿ ಬಂದವ. ನಾನು ಮಾಡಿದ ದಾನ ಎಷ್ಟು ಅಂದರೆ, ಭೂಮಿಯಲ್ಲಿ ಎಷ್ಟು ಕಣ, ಎಷ್ಟು ಜಲಬಿಂದು ಇದೆಯೋ ಅಷ್ಟು ದಾನ ಮಾಡಿದ್ದೆ. ಅದರ ಫಲವಾಗಿ ನನಗೆ ಈ ಜನ್ಮ ಅಂತ. ಇಷ್ಟು ರಾಜನ ಮಾತು. ಅಲ್ಲ, ಏನಿದು, ಇಷ್ಟೆಲ್ಲ ದಾನ ಮಾಡಿದ್ದಾನೆ. ಅಲ್ಲಿ ಶಿವಿ ದಾನ ಮಾಡಿದ, ಅವನಿಗೆ ವರ ಕೊಟ್ಟಿದ್ದಾರೆ. ಇಲ್ಲಿ ಇವನೂ ದಾನ ಮಾಡಿದ. ದಾನದ ಫಲ ಏನು ಅಂದರೆ ಈ ಓತಿಕೇತ ಜನ್ಮ. ಹಾಗಾದರೆ ನಾವು ದಾನದಲ್ಲಿ ಪ್ರವೃತ್ತಿ ಮಾಡಬೇಕು, ನಿವೃತ್ತಿ ಮಾಡಬೇಕು ಅನ್ನುವ ಗೊಂದಲ ಮೂಡಿದಾಗ ನೃಗ ಮಹಾರಾಜನೇ ತನ್ನ ಒಂದು ಕಥೆಯ ವಿಸ್ತಾರ ಮಾಡ್ತಾನೆ. ನಾನು ಬ್ರಾಹ್ಮಣನಿಗೆ ದಾನ ಮಾಡುವಾಗ 10,000 ಗೋದಾನ ಮಾಡಿದ್ದೇನೆ. ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡಬೇಕಾಗಿತ್ತು. ನನ್ನ ಗೋಶಾಲೆಯಲ್ಲಿದ್ದ ಹಸುಗಳನ್ನು ದಾನ ಕೊಡುವ ಕ್ರಮ. ಆದರೆ ಒಮ್ಮೆ ಏನಾಗಿದೆ, ಒಬ್ಬ ಬ್ರಾಹ್ಮಣನ ಹಸು ಬ್ರಾಹ್ಮಣನ ಕೈಯಿಂದ ತಪ್ಪಿಸಿಕೊಂಡು ಆ ದೊಡ್ಡ ವೇಗದಲ್ಲಿ ಗೊತ್ತಾಗದೆ ನನ್ನ ಗೋಶಾಲೆಗೆ ಬಂದು ಬಿಟ್ಟಿದೆ. ಆದ್ದರಿಂದ ಗೊತ್ತಿಲ್ಲದೆ, ಯಾವ ಬ್ರಾಹ್ಮಣನ ಹಸು ಅಂತ ಗೊತ್ತಿಲ್ಲದೆ ನಾನು ದಾನ ನೀಡಿದೆ. ಆ ಬ್ರಾಹ್ಮಣ ತುಂಬ ಹೃಷ್ಟನಾಗಿ ತಾನು ಹೋದ ತನ್ನ ಮನೆಗೆ. ಈ ಒಡೆಯ ಯಾರಿದ್ದಾನೋ ರಾಜ, ಅವನು ತನ್ನ ಹಸುವನ್ನು ಹುಡುಕಿಕೊಂಡು ಬಂದಿದ್ದಾನೆ. ನೃಗನ ಅರಮನೆಯ ಗೋಶಾಲೆಯ ಬಳಿ ಬಂದ. ಅಲ್ಲಿ ಗೋವಿನ ಪತ್ತೆ ಇಲ್ಲ. ಆದರೆ ಅದೃಷ್ಟವೋ ಗೊತ್ತಿಲ್ಲ, ಈ ಬ್ರಾಹ್ಮಣನ ಯಾರು ದಾನ ಸ್ವೀಕಾರ ಮಾಡಿದ್ದಾನೋ ಆ ದಾನ ಸ್ವೀಕಾರ ಮಾಡಿದ ಬ್ರಾಹ್ಮಣನ ಗೋಶಾಲೆಯಲ್ಲಿದ್ದ ಹಸು ಇವನನ್ನು ನೋಡಿದ ಕೂಡಲೇ ಇವನ ಹತ್ತಿರ ಬರ್ತದೆ. ಹಾಗಾಗಿ ಪರಸ್ಪರ ಕಲಹ ಆರಂಭ ಆಯಿತು.
ಈ ಹಸು ನನ್ನದು ನನ್ನದು ಅಂತ. ಕ್ರಮವಾಗಿ ಜಟಾಪಟಿ ಆರಂಭವಾಗಿ ರಾಜನ ತನಕ ಮುಟ್ಟಿದೆ. ರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು. ರಾಜ ಒಂದು ವಿಚಾರ ಮಾಡ್ತಾನೆ, ನಾನು ದಾನ ಕೊಟ್ಟಿದ್ದ ಬ್ರಾಹ್ಮಣನಿಗೆ ಒಂದು ಹಸು ಇರಲಿ, ನಿನಗದರ ಪ್ರತಿನಿಧಿಯಾಗಿ ನಾನು 1000 ಹಸುವನ್ನು ನೀಡ್ತೇನೆ ಅಂತ ಹೇಳಿದಾಗ, ಇಬ್ಬರದು ಒಂದೇ ಹಠ ಏನು ಅಂದರೆ ನನಗೆ ಒಂದೇ ಹಸು ಬೇಕು ಅಂತ. ವಸ್ತುತಃ ಒಂದೇ ಉಪಾಯ, ಹಸು ಕಡಿಯೋದು ಬಿಟ್ಟು ಬೇರೆ ಇನ್ಯಾವುದೂ ಉಪಾಯ ಇಲ್ಲ ಇಲ್ಲಿ. ಆದರೆ ರಾಜ ಎಷ್ಟೇ ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಗೊತ್ತಿಲ್ಲದೆ ಒಂದು ಚಿಕ್ಕ ಘಟನೆ ಆಗಿ ಹೋಗಿದೆ ರಾಜನ ಈ ದಾನದ ಪ್ರಸಂಗದಲ್ಲಿ. ಎಷ್ಟು ಗೋದಾನ ಮಾಡಿದರು, ಆದರೆ ಇಬ್ಬರು ಏನು ಮಾಡ್ತಾರೆ, ತುಂಬ ಕ್ರುದ್ಧರಾಗಿ ಆ ಗೋವನ್ನು ಬಿಟ್ಟು ಹೋಗ್ತಾರೆ. ಆದ್ದರಿಂದ ಅನೇಕ ಗೋದಾನಗಳು ಮಾಡಿದ್ದ, ಅದಕ್ಕೆ ತಕ್ಕಂಥ ಅನೇಕ ಒಳ್ಳೆ ಲೋಕಗಳು ಅವನಿಗೋಸ್ಕರ ಮೀಸಲಾಗಿತ್ತು. ಒಂದು ತಪ್ಪಿನ ಫಲವಾಗಿ ಈ ಓತಿಕೇತ ಜನ್ಮ ಬರುವ ಒಂದು ಯೋಗ, ಒಂದು ತರಹ ನರಕ ಸದೃಶವಾದ ಜನ್ಮ ಹೊಂದುವ ಒಂದು ಅವಕಾಶ. 2 ಮೇಲೆ ಹೋದಾಗ ಊರ್ಧ್ವಲೋಕಕ್ಕೆ ಪ್ರವೇಶ ಮಾಡಿದಾಗ ಯಮದೇವರು ಮುಂದಿಡ್ತಾರೆ ಅಂತ. ಒಂದು ನರಕ, ಈ ಓತಿಕೇತ ಜನ್ಮ 1,00,000 ವರ್ಷದ ತನಕ ಓತಿಕೇತ ಜನ್ಮ ಮೊದಲು. ಇದಾದ ಮೇಲೆ ನೀನು ದಾನ ಮಾಡಿದ್ದರ ಫಲ ಮೊದಲು ಯಾವುದು ಅಂತ ಹೇಳುವಾಗ ಕಷ್ಟ ಮೊದಲು ಸ್ವೀಕರಿಸಿದೆ. ಆದ್ದರಿಂದ ನಾನು 1,00,000 ವರ್ಷದಿಂದ ಓತಿಕೇತ ಜನ್ಮವನ್ನು ಪಡೆದಿದ್ದೆ. ನಿನ್ನ ಕೈಯ ಸ್ಪರ್ಶದ ಫಲ 100 ಜನ ಸಾಧುಗಳಿದ್ದಾರೆ, ಪ್ರದ್ಯುಮ್ನಾದಿಗಳೆಲ್ಲ ದೊಡ್ಡ ದೊಡ್ಡ ದೇವಾಂಶ ಸಂಭೂತರು. ಆದ್ದರಿಂದ ಅವರ ಸ್ಪರ್ಶವಾದಾಗ ನನಗೆ ಈ ಜನ್ಮದಿಂದ ಮುಕ್ತಿಯಾಗಲಿಲ್ಲ. ಅದೇ ನಿನ್ನ ಹಸ್ತದ ಸ್ಪರ್ಶವಾದಾಗ ಈ ಜನ್ಮದಿಂದ ಮುಕ್ತನಾದೆ ಅಂತ ಹೇಳಿ ನೃಗಮಹಾರಾಜನ ಚರಿತ್ರೆಯನ್ನು ಪುರಾಣ ಉಲ್ಲೇಖ ಮಾಡ್ತದೆ. ಇದು ನಮಗೆ ನೀಡಿದ ಸಂದೇಶ. ದಾನ ಕೊಡುವಾಗ ಕೊಡುವ ಪದಾರ್ಥದ ಬಗೆಗಿನ ಶುದ್ಧತೆ, ಪರಿಸರ, ದಾನ ಸ್ವೀಕಾರ ಮಾಡುವವನ ಯೋಗ್ಯತೆ ಎಲ್ಲ ಅಳೆದುಕೊಂಡು ನೋಡಿ ತೂಗಿ ದಾನ ಕೊಡಬೇಕು. ಒಂದು ವೇಳೆ ಚಿಕ್ಕ ವ್ಯತ್ಯಾಸವಾದರೂ ನೃಗಮಹಾರಾಜರಿಗೆ ಓತಿಕೇತ ಜನ್ಮ ಬಂದ ಹಾಗೆ ನಮಗೂ ಅನೇಕ ಅನರ್ಥ ಕಾದಿರುತ್ತೆ ಅಂತ ಹೇಳಿ ದಾನದ ಮಹತ್ವವನ್ನೂ ನಿರೂಪಣೆ ಮಾಡಿ, ದಾನದ ಜೊತೆಗೆ ವಿಷ್ಣು ಪುರಾಣ ದಾನ ಪದಾರ್ಥದ ಶುದ್ಧಿಯ ಕ್ರಮವನ್ನು ನಿರೂಪಣೆ ಮಾಡ್ತಾ ಹೋಗುತ್ತೆ. ಹೀಗೆ ಅನೇಕ ರಾಜರ ಚರಿತ್ರೆಯನ್ನು ಉಲ್ಲೇಖ ಮಾಡ್ತಾ, ಉಶೀನರಸ್ಯಾಪಿ ಶಿಬಿನೃಗ ಕೃಮಿವರಮಾಖ್ಯಾ ಪಂಚಪುತ್ರಾ ಬಭೂವು ವೃಷಪರ್ವಸುವೀರಕೇಕಯ ಮುದ್ರಕಾಶ್ಚತ್ವಾರ ಶಿಬಿಪುತ್ರಾ ತಿತಿಕ್ಷೋರಪಿ ಪುತ್ರೋಭೂತ್ ತಸ್ಯಾಪಿ ಹೇಮಃ ಹೇಮಸ್ಯಾಪಿ ಸುತಪಾಃ ಸುತಪಶ್ಚ ಬಲಿಃ ಅಂತ. ಶಿಬಿಗೆ ವೃಷದರ್ಭ, ಸುವೀರ, ಕೇಕಯ, ಮದ್ರಕ ಅನ್ನುವ 4 ಮಕ್ಕಳು. ಅಲ್ಲಿ ಮದ್ರಕನ ಮಗ ತಿತಿಕ್ಷು, ಅವನ ಮಗ ಋಷದ್ರಥ, ಋಷದ್ರಥನ ಮಗ ಹೇಮ, ಹೇಮನ ಪುತ್ರ ಸುತಪ, ಆ ಸುತಪನ ಪುತ್ರ ಬಲಿ ಅಂತ ಹೇಳಿ ಇಷ್ಟು ಇವನ ಚರಿತ್ರೆಯನ್ನು ಉಲ್ಲೇಖ ಮಾಡಿ ಮುಂದೆ ಈ ವಸ್ತುತಃ ಬಲಿ ಇವನಿಗೆ ಪುತ್ರ ಸಂತತಿ ಇರೋದಿಲ್ಲ. ಆದರೆ ದೀರ್ಘತಮಸ್ಸು ಅನ್ನುವ ಋಷಿಯ ಅನುಗ್ರಹದಿಂದಾಗಿ ಅನೇಕ ಪುತ್ರರ, ಕಳಿಂಗ ಮೊದಲಾದ ದೊಡ್ಡ ದೊಡ್ಡ ರಾಜರ ಜನ್ಮ ಆಗತ್ತೆ. ಇವನಿಂದ ಕಳಿಂಗ ದೇಶದ ನಿರ್ಮಾಣ ಆಗತ್ತೆ ಅಂತ ಹೇಳಿ ಮುಂದೆ ಹಾಗೆ ಅಂಗನ ಸಂತಾನ ಹೇಳುವಾಗ ಅನಪಾಲ, ದಿವಿರಥ, ರೋಮಪಾದ. ವಸ್ತುತಃ ರೋಮಪಾದ ಅನ್ನುವ ರಾಜ ರಾಮಾಯಣದಲ್ಲಿ ಇವನ ಉಲ್ಲೇಖ ಬರ್ತದೆ. ರೋಮಪಾದ ಅಂದರೆ ಕಾಲಿನಲ್ಲೂ ಇವನಿಗೆ ರೋಮ ಬೆಳೆದಿತ್ತಂತೆ. ವಸ್ತುತಃ ಸಂತತಿ ಇಲ್ಲದೆ ಹೋದಾಗ ದಶರಥ ಶಾಂತ ಎಂಬ ತನ್ನ ಮಗಳನ್ನು ಕೊಡ್ತಾನೆ. ಈ ರೀತಿಯಾಗಿ ಇವನ ವಂಶದಲ್ಲೇ ಮುಂದೆ ಕರ್ಣನ ಆಗಮನವಾಗತ್ತೆ ಅಂತ. ಕರ್ಣನ ತಂದೆ ಅಧಿರಥ. ವಸ್ತುತಃ ಕುಂತಿದೇವಿ ಅಕಾಲದಲ್ಲಿ ದುರ್ವಾಸರು ಉಪದೇಶ ಮಾಡಿದ ಮಂತ್ರದ ಪರೀಕ್ಷಣೆಗೆ ತಾನು
ಪ್ರವೃತ್ತಳಾಗಿ ಸೂರ್ಯಾನುಗ್ರಹದಿಂದ ಜನಿಸಿದ ಮಗು ಕರ್ಣ ಅಕಾಲದಲ್ಲಿತ್ತು. ಪ್ರಜೆಗಳು ಅವರ ನಿಂದನೆಗೆ ತಾನು ಪಾತ್ರಳಾಗುತ್ತೇನೆ ಅಂತ ಭಾವಿಸಿ ಒಂದು ಪೆಟ್ಟಿಗೆಯಲ್ಲಿ, ರತ್ನಪೂರ್ಣ ಪೆಟ್ಟಿಗೆಯಲ್ಲಿಟ್ಟು ನದಿಯಲ್ಲಿ ಬಿಟ್ಟಿದ್ದಾಳೆ. ಕ್ರಮವಾಗಿ ಅಧಿರಥನ ಕೈಗೆ ಸಿಕ್ಕಿದಾಗ ಸಂಪತ್ತಿನಲ್ಲಿ ಇವ ಬಂದಿದ್ದಾದ್ದರಿಂದ ವಸುಶೇಣ ಅನ್ನುವ ನಾಮಕರಣ ಮಾಡ್ತಾನೆ. ಒಟ್ಟಾರೆ ಕರ್ಣ ಕ್ಷತ್ರಿಯನೇ ಆದರೂ ಕೂಡ ಸೂತನಾಗಿಯೇ ಬೆಳೀತಾನೆ. ಸಂಸ್ಕಾರ ಕ್ಷತ್ರಿಯ ಸಂಸ್ಕಾರ ಇರಲಿಲ್ಲ ಅಂತ ಹೇಳಿ ಇವನ ಚರಿತೆಯನ್ನು ನಿರೂಪಣೆ ಮಾಡಿ ಅತಶ್ಚ ಪುರುವಂಶಂ ಶ್ರೋತುಮರ್ಹತಿ ಅಂತ ಹೇಳಿ ಪರಾಶರರು ಪುರುವಂಶದ ವಿಸ್ತಾರ ಮಾಡ್ತಾರೆ. ವಸ್ತುತಃ ಜನಮೇಜಯ ಅನ್ನುವ ರಾಜ ಬರ್ತಾನೆ ಪುರುವಂಶದಲ್ಲಿ. ಅವನ ಮಗ ರೌದ್ರಾಶ್ವ, ಅವನಿಗೆ 10 ಜನ ಮಕ್ಕಳು. ಆ ವಂಶದ ವಿಶೇಷ ಏನು ಅಂದರೆ, ಮೊದಲ ರಾಜ ಯಾರಿದ್ದಾನೋ ಅವನ ಸಂತತಿಯಲ್ಲಿ ಬಂದವರೆಲ್ಲ ಬ್ರಾಹ್ಮಣರಾಗ್ತಾರೆ. ದುಷ್ಯಂತನ ಆಗಮನೂ ಕೂಡ ಅವನದೇ ವಂಶದಲ್ಲಿ. ವಸ್ತುತಃ ದುಷ್ಯಂತನ ಚರಿತೆಯನ್ನು ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡುತ್ತೆ. ಏನು ಅಂದರೆ, ದುಷ್ಯಂತ ಕಾಡಿಗೆ ಹೋದಾಗ ಕಣ್ವರ ಸಾಕುಮಗಳ ಮೇಲೆ ಅವನ ಮನ ಮೂಡಿತ್ತು. ಶಕುಂತಲೆಯನ್ನು ನೋಡಿ ಸೋತು ಮನಸ್ಸು ಇವಳಲ್ಲಿ ನೆಟ್ಟಿದೆ. ಆದ್ದರಿಂದ ನನ್ನ ಮನಸ್ಸು ಇವಳಲ್ಲಿ ಆಸಕ್ತವಾಗಬೇಕಾದರೆ ಇವಳು ಕ್ಷತ್ರಿಯ ಕನ್ಯೆ ಇರಬೇಕು ಅಂತ ಭಾವಿಸಿ ತೀರ್ಮಾನ ಮಾಡಿ ತಾನು ಏನು ಮಾಡ್ತಾನೆ ಅಂದರೆ ಅವಳನ್ನು ವಿವಾಹ ಆಗ್ತಾನೆ, ಗಾಂಧರ್ವ ವಿವಾಹ. ಮುಂದೆ ಯೋಗ್ಯ ಕಾಲ ಬಂದಾಗ ನೀನು ನನ್ನ ರಾಜಧಾನಿಗೆ ಬಾ ಅಂತ ಮಾತು ಕೊಟ್ಟು ಮುಂದೆ ಹೊರಟಾಗಿದೆ ದುಷ್ಯಂತ ಮಹಾರಾಜ. ವಸ್ತುತಃ ಸ್ವಲ್ಪ ದಿವಸ ಆಗಿದೆ. ಭರತನ ಜನ್ಮ ಸಾಮಾನ್ಯ ಭರತನಿಗೆ ದೌಷ್ಯಂತಿ ಎಂಬ ಶಬ್ದ ಇದೆ, ಪ್ರಸಿದ್ಧವಾದ ಅವನ ನಾಮ. ಅನೇಕ ಪುರಾಣ ಇವನ ಚರಿತೆಯನ್ನು ಉಲ್ಲೇಖ ಮಾಡ್ತಾ ಹೋಗುತ್ತೆ. ಇವನು ರಾಜ್ಯಕ್ಕೆ ಬಂದಿದ್ದಾನೆ. ವಸ್ತುತಃ ರಾಜ್ಯಕ್ಕೆ ಬಂದರೂ ಕೂಡ ಏನೋ ಒಂದು ತರಹ ಚಿಂತೆ ಕಾಡಿತ್ತು. ನೇರ ಇವಳನ್ನು ತನ್ನ ಪತ್ನಿ ಅಂತ ಸ್ವೀಕಾರ ಮಾಡಿದರೆ ರಾಜ್ಯದ ಜನರ ಪ್ರತಿಕ್ರಿಯೆ ಹೇಗಿರಬೇಕು ಅಂತ ಭಾವಿಸಿ ನೇರ ಇವಳನ್ನು ಪತ್ನಿ ಅಂತ ಹೇಳಿ ಸ್ವೀಕಾರ ಮಾಡಲಿಕ್ಕೆ ಮನಸ್ಸು ಮಾಡಲಿಲ್ಲ ಈ ದುಷ್ಯಂತ. ವಸ್ತುತಃ ಆ ಪ್ರಸಂಗದಲ್ಲಿ ಆಕಾಶವಾಣಿ ಆಗತ್ತೆ. ಎಲ್ಲ ದೇವತೆಗಳು ಹೇಳ್ತಾರೆ, ಇವನು ಮುಖ್ಯ, ಇವನ ಬರುವಿಕೆಯಲ್ಲಿ ಪಾತ್ರ ಯಾರದು ಅಂತಂದರೆ, ಚರ್ಮದ ಚೀಲದ ಹಾಗೆ ತಾಯಿ ಇರ್ತಾಳೆ, ಮುಖ್ಯ ನೀನೇ ಶಕ್ತ್ಯಾಧಾನ ಮಾಡಿ ಇವನು ಬಂದಿದ್ದಾನೆ, ಪುನ್ನಾಮಕ ನರದಿಂದ ಕಾಪಾಡ್ತಾನೆ ನಿನ್ನನ್ನು. ಆದ್ದರಿಂದ ನೀನು ಇವನನ್ನು ಸ್ವೀಕಾರ ಮಾಡಬೇಕು, ಇಲ್ಲದೇ ಹೋದರೆ ನಿನ್ನ ಪಿತೃಸಂತತಿ ಬಿಡುವ ಸಂಭವ ಇದೆ ಅಂತ ಉಪದೇಶ ಮಾಡಿದಾಗ ಇವನನ್ನು ಸ್ವೀಕಾರ ಮಾಡ್ತಾನೆ. ಇವನ ವಿಶೇಷ ಏನು ಅಂದರೆ, ಕಾಲಿನಲ್ಲಿ ಹಸ್ತದಲ್ಲಿ ಶಂಖಚಕ್ರಗಳ ಚಿಹ್ನೆ ಇತ್ತು. ಇದಕ್ಕೆ ಪೂರಕವಾಗಿ ಎಲ್ಲ ರಕ್ಕಸರು ಇವನನ್ನು ನೋಡಿದ ಕೂಡಲೇ ಭೀತರಾಗ್ತಾ ಇದ್ದರು. ಸಾಮಾನ್ಯ ಎಲ್ಲ ಮಕ್ಕಳು ಆಟವಾಡ್ತಾರೆ. ಇವನ ಆಟ ಎಲ್ಲಿ ಅಂದರೆ, ನೈಜ ಸಿಂಹದೊಡನೆ ಕ್ರೂರ ಮೃಗಗಳ ಜೊತೆಗೆ ಆಟವಾಡ್ತಾ ಇದ್ದ ಅಂತ ಹೇಳಿ ಭರತನ ಹಿನ್ನೆಲೆಯನ್ನು ನಿರೂಪಣೆ ಮಾಡಿ ಇಲ್ಲೂ ಒಂದು ವಿಶೇಷ ಒಂದು ಅಂಶವನ್ನು ನಿರೂಪಣೆ ಮಾಡ್ತಾರೆ. ಭರತಸ್ಯ ಪತ್ನಿತ್ರಯೇ ನವಪುತ್ರ ಬಭೂವು. ಭರತನಿಗೆ 3 ಜನ ಪತ್ನಿಯರು, 9 ಮಂದಿ ಮಕ್ಕಳು. ಒಮ್ಮೆ ಆಟ ಆಡುವಾಗ ಭರತ ಮಹಾರಾಜ ಪರಮಾತ್ಮನ ಸಂಕಲ್ಪಕ್ಕೆ ತಕ್ಕಂತೆ ಒಂದು ಮಾತು ಹೇಳ್ತಾನೆ, ನೈತೆ ಮಮಾನುರೂಪಾಹ. ಇವರೇನೋ ನನ್ನ ಮಕ್ಕಳು ಅಂತ ನೀವು ಹೇಳ್ತೀರಾ, ನನ್ನಂತೊಬ್ಬರೂ ಇಲ್ಲ. ಅಂದರೆ ಅವನ ಅಭಿಪ್ರಾಯ, ನನ್ನ ಪುತ್ರರೇ, ನನ್ನ ಗುಣಗಳು ಬರಬೇಕು, ಇನ್ನೂ ಬಂದಿಲ್ಲ. ಆ ಗುಣಗಳು ಬರುವ ಹಾಗೆ ನೀವು ಶಿಕ್ಷಣ ನೀಡಿರಿ ಅನ್ನುವ ಆಂತರ್ಯ ಇತ್ತು ಭರತ ಮಹಾರಾಜನಿಗೆ. ಆದರೆ ಈ 3 ರಾಣಿಯರ
ವಿಚಿತ್ರ ಚಿಂತನೆ ಹೇಗಿತ್ತು ಅಂದರೆ, ಹಾಗಾದರೆ ಇವರು ಈ 9 ಜನ ಮಕ್ಕಳೇನಿದ್ದಾರೋ ನಮ್ಮ ಗಂಡನಿಗೆ ಸಮಾನ ಅಲ್ಲ ಅಂತ ಚಿಂತಿಸಿದ ನಮ್ಮ ಯಜಮಾನರು ನಮ್ಮನ್ನು ಹೊರದೂಡಬೇಕು ಅಂತ ಹೇಳಿ ತ್ಯಾಗಕ್ಕೆ ಮನಸ್ಸು ಮಾಡಿದ್ದಾರೆ ಅಂತ ಹೇಳಿ ತಾವು ವಿಚಿತ್ರ ಚಿಂತನೆ ಮಾಡಿ 9 ಮಕ್ಕಳ ಮಾರಣ ಹೋಮ ಮಾಡ್ತಾರೆ. ಒಂದು ಮಾತು, ಕುಮಾತ ನೈವ ಜಾಯತೆ ಅಂತ, ಕೆಟ್ಟ ತಾಯಿ ಎಲ್ಲೂ ಹುಟ್ಟಲಾದರೆ ದೈವದ ಸಂಕಲ್ಪದ ಮುಂದೆ ಎಲ್ಲರೂ ತಲೆಬಾಗಲೇಬೇಕು. 9 ಮಕ್ಕಳ ಮಾರಣ ಹೋಮ ಆಗಿದೆ ಅಂತ. ರಾಜನ ಆಂತರ್ಯ, ನನ್ನಂತೆ ಒಳ್ಳೆ ಗುಣಗಳ ಶಿಕ್ಷಣ ಬೆಳೆಸಿರಿ ಅಂತ ರಾಜ ಹೇಳಿದ್ರೆ ಇವರಿಗೆ ಅರ್ಥ ಆದದ್ದು, ನಮ್ಮ ಮಕ್ಕಳ ಮುಖ ನೋಡಲಿಕ್ಕೆ ಇವನಿಗೆ ಅಪೇಕ್ಷೆ ಇಲ್ಲ, ಇದ್ದರೆ ತಾವು ಹೊರ ಹೋಗ್ತೇವೆ ಅಂತ ತಮ್ಮ ತ್ಯಾಗದ ಭಯ ಈ ರೀತಿಯಾಗಿ ವಿಚಿತ್ರ ಕೆಲಸ ಮಾಡಿಸಿದೆ ಈ 3 ರಾಣಿಯರಿಂದ. ನಮಗೆ ಮಾಡುವ ಪಾಠ, ನಮ್ಮ ಬುದ್ಧಿಯ ಗತಿ ಯಾವಾಗಲೂ ಸರಿಯಾಗಿ ದಿಕ್ಕಿನಲ್ಲಿ ಸಾಗಬೇಕು, ಆತುರಗೆಟ್ಟು ಯಾವ ನಿರ್ಧಾರ ಮಾಡಬಾರದು ಅನ್ನುವ ಪಾಠ ನಮಗೆ ಈ ಪಾತ್ರದ ಮೂಲಕ ನಾವು ಚಿಂತನೆ ಮಾಡಬಹುದು. ಆ ಪ್ರಸಂಗದಲ್ಲಿ ಮುಂದೆ ಅವರಿಗೆ ಪ್ರಾಯಶ್ಚಿತ್ತ ಮಾಡಲಿಕ್ಕಪ್ಪಣೆ ಕೊಟ್ಟು ಮರುತ್ಸೋಮ ಅನ್ನುವ ಯಾಗ ಮಾಡಿಸಿದ್ದಾನೆ ಭರತ ಮಹಾರಾಜ. ಅಲ್ಲಿ ಭರದ್ವಾಜ ಅನ್ನುವ ಒಬ್ಬ ಶ್ರೇಷ್ಠ ಬಾಲಕನನ್ನು ಮರುದ್ದೇವತೆಗಳು ತಂದು ನೀಡುತ್ತಾರೆ ಈ ಭರತ ಮಹಾರಾಜನಿಗೆ. ತಸ್ಯಾಪಿ ನಾಮ ನಿರ್ವಚನ ಶ್ಲೋಕ ಪಠ್ಯತೆ ಅಂತ ಭರದ್ವಾಜ ಅನ್ನುವ ನಾಮ ಬಂದ ಕ್ರಮವನ್ನು ವಿಷ್ಣು ಪುರಾಣ ಉಲ್ಲೇಖ ಮಾಡುತ್ತೆ. ಮೂಢೇ ಭರದ್ವಾಜಮಿಮಂ ಭರದ್ವಾಜಂ ಬೃಹಸ್ಪತೆ. ವಸ್ತುತಃ ಉಚಥ್ಯ ಹಾಗೂ ಮಮತೆ ಎನ್ನುವ ದಂಪತಿಗಳು, ಅಲ್ಲಿ ಮಮತೆಯಲ್ಲಿ ಬೃಹಸ್ಪತ್ಯಾಚಾರ್ಯರು ಶಕ್ತ್ಯಾಧಾನ ಮಾಡಿದಾಗ ಜನಿಸಿದವನೇ ಭರದ್ವಾಜ. ಈ ಕೂಸಿನ ರಕ್ಷಣೆ ಜವಾಬ್ದಾರಿ ಯಾರ್ದು ಅಂತ ಒಂದು ವಿಚಾರ ಬಂತು. ಈ ವಿಚಾರ ಬಂದಾಗ ಮಮತೆ ಇದು ಅನರ್ಥದಿಂದ ಹುಟ್ಟಿದ ಕೂಸು, ಆದ್ದರಿಂದ ರಕ್ಷಣೆ ನೀವೇ ಮಾಡಿರಿ ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯರಿಗೆ ಇವಳು ಹೇಳೋದು, ಮೂಢೇ ಭರದ್ವಾಜ ಮಿಮಂ, ಇದು ನನಗೆ ಗೊತ್ತಿಲ್ಲ, ಈ ಮಗುವಿನ ರಕ್ಷಣೆ ನೀವು ಮಾಡಿರಿ ಅಂತ ಹೇಳಿ ಪರಸ್ಪರ ಜಗಳ ಆಡಿಕೊಂಡು ಮಗುವನ್ನು ದಾರಿಯಲ್ಲೇ ಬಿಟ್ಟಿಬ್ಬರು ಹೋಗ್ತಾರೆ. ಆ ಪ್ರಸಂಗದಲ್ಲಿ ಆ ಮಗುವನ್ನು ತಂದು ತಾವು ಸಾಕಿ ಈ ರಾಜನಿಗೆ ನೀಡುತ್ತಾರೆ. ಆದ್ದರಿಂದ ಇವನ ವಂಶ ನಿರ್ವಂಶ ಆಗುವಾಗ ಇವನ ಮೂಲಕ ವಂಶೋದ್ಧಾರ ಆಯಿತು. ಆದ್ದರಿಂದಾಗಿ ವಿತಥ ಅನ್ನುವ ಇನ್ನೊಂದು ನಾಮವು ಕೂಡ ಈ ಮಗುವಿಗೆ ಬಂದಿತ್ತು. ಮುಂದೆ ಈ ಭರದ್ವಾಜ ರಾಜರ ವಂಶದಲ್ಲಿ ಹಸ್ತಿ ಎಂಬುವನ ಆಗಮನ. ತೇನೈವ, ಆ ಹಸ್ತಿ ಮಹಾರಾಜರಿಂದಲೇ ಹಸ್ತಿನಪುರದ ನಿರ್ಮಾಣ. ಮುಂದೆ ಹಾಗೆ ಅಜಮೀಢ, ದ್ವಿಜಮೀಢ, ಪುರುಮೀಢಾ ತ್ರಯೋ ಹಸ್ತಿನಸ್ತನಯಾ ಅಂತ ಹಸ್ತಿರಾಜನ ಮಕ್ಕಳ ಚರಿತ್ರೆಯನ್ನು ಆರಂಭ ಮಾಡ್ತಾರೆ ಪರಾಶರರು. ಅಜಮೀಢ, ದ್ವಿಜಮೀಢ, ಪುರುಮೀಢ ಅಂತ ಹೇಳಿ ಹಸ್ತಿರಾಜನಿಗೆ ಒಟ್ಟು 3 ಮಕ್ಕಳು. ಅಲ್ಲಿ ಕ್ರಮವಾಗಿ ದ್ವಿಜಮೀಢನ ವಂಶದಲ್ಲಿ ಬಹುರಥ ಮೊದಲಾದ ರಾಜರ ಆಗಮನ ಆಗುತ್ತೆ. ಅವನ ವಂಶದಲ್ಲಿ ಬಂದವ ಹರಿಯಶ್ವ ಅಂತ. ವಸ್ತುತಃ ಹರಿಯಶ್ವನಿಗೆ 5 ಜನ ಮಕ್ಕಳು. ಪಂಚಾನಾಮೇವ ರಕ್ಷಣಾಯ ಅಲಂ ಅಂತ ಹೇಳ್ತಾನೆ. ನನ್ನ ದೇಶದ ರಕ್ಷಣೆಗೋಸ್ಕರ 5 ಸಾಕು ಅನ್ನುವ ಮಾತು ಹೇಳುವಾಗ 5ರಿಗೆ ಪಾಂಚಾಲ ಅನ್ನುವ ನಾಮ ಪ್ರಸಿದ್ಧ ಆಯಿತು. ಮುಂದೆ ದ್ರೌಪದಿಯ ಒಂದು ಆಗಮನವೂ ಕೂಡ ಈ ವಂಶದ ರಾಜರಲ್ಲೇ ದ್ರೌಪದಿಯ ಆಗಮನವೂ ಆಗುತ್ತೆ. ಒಟ್ಟಾರೆ ಈ ರೀತಿಯಲ್ಲಿ 5ರಲ್ಲಿ ಮೊದಲನೆಯವ ಮುದ್ಗಲ. ಆ ಮುದ್ಗಲನ ಮಗ ಬೃಹದಶ್ವ. ಬೃಹದಶ್ವನಿಗೆ 2 ಮಕ್ಕಳು, ಒಂದು ಅಹಲ್ಯ, ಹಾಗೆ ದಿವೋದಾಸ. ಅಲ್ಲಿ ಅಹಲ್ಯೆಯೇ ಗೌತಮರ ಪತ್ನಿ. ಇವರ
ದಾಂಪತ್ಯದ ಫಲವಾಗಿ ಶತಾನಂದರ ಜನ್ಮ. ಇವನ ಪುತ್ರರು ಸತ್ಯಧೃತಿ ಅಂತ. ಈ ಪ್ರಸಂಗದಲ್ಲಿ ನಮಗೊಂದು ಸ್ವಲ್ಪ ಭಾಗವತಕ್ಕೂ ವಿಷ್ಣು ಪುರಾಣಕ್ಕೂ ವಿರೋಧ ಬರುವ ಒಂದು ಪ್ರಸಂಗ ಕಾಣ್ತದೆ. ವಸ್ತುತಃ ಸತ್ಯಧೃತಿ ಎಂಬ ಋಷಿ ಧನುಷ್ಶಾಸ್ತ್ರ ಪಾರಂಗತ. ಒಮ್ಮೆ ಗಂಗಾ ನದಿಗೆ ಸ್ನಾನಕ್ಕೆ ಹೋದಾಗ ಊರ್ವಶಿಯನ್ನು ನೋಡಿ ಮೈಮರೆತಿದ್ದಾರೆ. ಅಲ್ಲಿ ಕೃಪಿ ಇವರ ಆಗಮನ ಆಗಿದೆ. ತಚ್ಚದ್ವಿಧಾಗತಂ ಅಪತ್ಯದ್ವಯಂ ಕುಮಾರಃ ಕನ್ಯಾಚ ಅಂತ ಹೇಳಿ ವಿಷ್ಣು ಪುರಾಣ ಉಲ್ಲೇಖ ಮಾಡಿ, ಮುಂದೆ ಶಂತನು ಮಹಾರಾಜ ಇವರನ್ನು ನೋಡಿ ಎಲ್ಲೋ ಬೇಟೆಗೆ ಹೋದಾಗ ಈ ಮಕ್ಕಳು ಸಿಗ್ತಾರೆ. ಆದ್ದರಿಂದ ಇವರನ್ನು ನೋಡಿದ ಕೂಡಲೇ ಕೃಪೆ ಬಂದು ಇವರನ್ನು ಕರೆದುಕೊಂಡು ಹೋದಾದ್ದರಿಂದ ಇವನ ಕೃಪಾ ವಿಷಯರು ಆದ್ದರಿಂದ ಕೃಪಿ ಎನ್ನುವ ನಾಮಕರಣ ಮಾಡಿದ್ದಾನೆ ಶಂತನು ಮಹಾರಾಜ. ಇಷ್ಟು ಕಥೆ ನಮಗೆ ಕಾಣೋದು ವಿಷ್ಣು ಪುರಾಣದಲ್ಲಿ. ಆದರೆ ಭಾಗವತದ ಪ್ರಕಾರ ಗೌತಮರ ಪುತ್ರ ಶತಾನಂದ, ಶತಾನಂದರ ಪುತ್ರರು ಸತ್ಯಧೃತಿ, ಸತ್ಯಧೃತಿಯ ಮಗ ಶರದ್ವಾನ್. ಆದ್ದರಿಂದ ಸತ್ಯಧೃತಿಯ ಪುತ್ರ ಶರದ್ವಾನ್ ನೋಡಿದಾಗ ಮುಂದೆ ಕೃಪಾ ಹಾಗೂ ಕೃಪೆಯ ಜನ್ಮ ಆಯಿತು ಅಂತ ಭಾಗವತದಲ್ಲಿ ವೇದವ್ಯಾಸರ ಉಲ್ಲೇಖ. ಎರಡು ಪರಸ್ಪರ ವಿರುದ್ಧ. ಒಂದು ಕಡೆ ಮಗನಿಂದ ಕೃಪಿಯರ ಜನ್ಮ, ಮತ್ತೊಂದು ಕಡೆ ತಂದೆಯಿಂದ ಕೃಪ ಮತ್ತು ಕೃಪಿಯರ ಜನ್ಮ ಅಂತ. ಈ ವೈರುಧ್ಯ ಬಂದಾಗ ಇದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಅನ್ನುವ ನಿರ್ಣಯ ಆಚಾರ್ಯರು ನೀಡುತ್ತಾರೆ. ಶರದ್ವಾಂಶ್ಚ ತಪಃ ಕುರುವನ್ ಅಂತ ಹೇಳಿ ಆಚಾರ್ಯರು ಮಾತು. ಹಾಗಾಗಿ ವಸ್ತುತಃ ನೋಡಿದ್ದು ಯಾರು ಅಂತ ಹೇಳಿದ್ರೆ ಸತ್ಯಧೃತಿಯಲ್ಲ, ಸತ್ಯಧೃತಿ ಋಷಿಗಳ ಪುತ್ರರಾದ ಶರದ್ವಾನ್ ಈ ಋಷಿಗಳೇ ನೋಡಿ ಅವರ ಪುತ್ರರೇ ಕೃಪಾ ಹಾಗೂ ಕೃಪಿ. ಮತ್ತು ಹಾಗಾದರೆ ವಿಷ್ಣು ಪುರಾಣದ ಹೊಂದಾಣಿಕೆ ಹೇಗೆ ಅಂತಂದರೆ, ಯಾವತ್ತು ಪುರಾಣಗಳಲ್ಲಿ ಪುರುಷ ವ್ಯತ್ಯಾಸ ಕಾಲ ವ್ಯತ್ಯಾಸ ಉಂಟು, ಆದ್ದರಿಂದ ಮಗನ ಜಾಗದಲ್ಲಿ ತಂದೆಯ ಉಲ್ಲೇಖ ಮಾಡಿದೆ ವಿಷ್ಣು ಪುರಾಣ. ಆದ್ದರಿಂದ ಭಾಗವತಕ್ಕೂ ಪುರಾಣಕ್ಕೂ ಯಾವುದೋ ವಿರೋಧ ಇಲ್ಲ ಅಂತ ಹೇಳಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಮುಂದೆ ಅಜಮೀಢನ ವಂಶದಲ್ಲಿ ವೃಕ್ಷನ ಮಗ ಸಂವರಣನ ಮಗ ಕುರು. ಈ ಕುರುವಿನಿಂದಾಗಿ ಕುರುಕ್ಷೇತ್ರದ ಆರಂಭ ಆಗುತ್ತೆ. ಈ ರೀತಿಯಾಗಿ ಇವನ ವಂಶ ಉಲ್ಲೇಖ ಮಾಡ್ತಾ ಈ ಕುರುವಿನ ಮಗ ಸುಧನ, ಜನ್ಹು, ಪರೀಕ್ಷಿತ್ ಮೊದಲಾಗಿ ಇವರ ಪುತ್ರರ ಚರಿತೆಯನ್ನು ಉಲ್ಲೇಖ ಮಾಡುತ್ತೆ. ವಸ್ತುತಃ ಸುಧನ ಅನ್ನುವ ರಾಜ ಪರಮಧಾರ್ಮಿಕನಾದ ರಾಜ. ಇವನ ಒಂದು ಚರಿತೆ ನಮ್ಮ ಜೀವನದಲ್ಲಿ ಒಳ್ಳೆಯ ಉಪದೇಶಗಳನ್ನು ನೀಡುವ ಚರಿತೆ. ವಸ್ತುತಃ ದಾಸರಾಯರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು ಅಂತ. ದುಷ್ಟರ ಜೊತೆಗೆ ಸಂಗ ಮಾಡಿ ಪರಸ್ಪರ ಸಮನ್ವಯದ ಬದುಕಿಗಿಂತ ಸಜ್ಜನರ ಜೊತೆಗೂಡಿ ಒಂದು ಸ್ವಲ್ಪ ಕಲಹವಾದರೂ ಅದೇ ಲೇಸು ಅಂತ. ಆ ದಾಸರಾಯರ ಮಾತಿಗೆ ಪೂರಕ ಈ ಸುಧನರಾಜನ ಚರಿತೆ. ಒಮ್ಮೆ ಕಾಶಿಗೆ ಹೋಗಿರ್ತಾನೆ ಈ ಮಹಾರಾಜ. ಗಂಗಾ ಸ್ನಾನ ಮಾಡಬೇಕು, ಪಾಖಂಡಿಯ ಆಗಮನ ಆಗುತ್ತೆ. ವಸ್ತುತಃ ನಾಸ್ತಿಕರ ಜೊತೆಗೆ ಮಾತಾಡಬಾರದು ಅಂತ ಅವರನ್ನು ನೋಡಿ ಮಾತನಾಡಿಸಿದ್ದಾನೆ ಸ್ವಲ್ಪವೇ ಸಮಯ. ಆದರೆ ಈ ರಾಜನ ಮಡದಿ ಪರಮಧಾರ್ಮಿಕಳು. ನಾಸ್ತಿಕನ ದರ್ಶನವಾಯಿತು ಅಂತ ಹೇಳಿ ಸೂರ್ಯನನ್ನು ನೋಡಿ ತಕ್ಷಣವೇ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾಳೆ. ಇವನು ಚಿಕ್ಕ ತಪ್ಪಿಗೆ ಕೆಲವೇ ಕ್ಷಣಗಳಲ್ಲಿ ನಾಸ್ತಿಕನನ್ನು ಕಂಡು ಅವನನ್ನು ಮಾತನಾಡಿಸಿದ್ದಾನೆ. ಆದ್ದರಿಂದ ಅದರ ಫಲವಾಗಿ ಮುಂದೆ ಇವನಿಗೆ ನಾಯಿಯ ಜನ್ಮ ಬರುತ್ತದೆ. ನಮಗೆ ಕೊಡೋ ಎಚ್ಚರ, ರಾಣಿಗೆ ದೊಡ್ಡ ರಾಜನ ಮನೆಯಲ್ಲಿ ಮತ್ತದೇ ರಾಣಿಯಾಗೇ ಹುಟ್ಟಿದ್ದಾಳೆ. ಆ ರಾಣಿಯ ಪತ್ನಿಯಾಗಿ ಜನ್ಮ ತಾಳಿದ್ದಾಳೆ. ಹಿಂದೆ ಇವನ ಮಡದಿ. ಅವಳಿಗೆ ವರ ಹುಡುಕಬೇಕು ಅಂತ ಹೇಳಿ ರಾಜನ ಧೋರಣೆ. ಆದರೆ
ರಾಣಿ ಮಾಡಿದ ಆ ರಾಣಿಯ ಪುತ್ರಿ ಏನಿದ್ದಾಳೋ, ಈ ಜನ್ಮಾಂತರದಲ್ಲಿನ ರಾಜನ ರಾಣಿ, ಅವಳಿಗಷ್ಟೂ ಜನ್ಮಾಂತರದ ಸ್ಮೃತಿ ಇದ್ದು ತನ್ನ ಗಂಡ ಎಲ್ಲಿದ್ದಾನೇನೋ ಅರಿವಿತ್ತು. ಮದುವೆಗೆ ಒಪ್ಪಲಿಲ್ಲ. ಈ ನಾಯಿ ಇರುವ ಸ್ಥಳಕ್ಕೆ ಹೋಗಿ ಶ್ವಾನದ ವಶೀಕರಣ ಮಾಡಿಕೊಂಡು ಶ್ವಾನ ಭಾಷೆಯಿಂದ ಅಷ್ಟೂ ವೃತ್ತಾಂತ ತನ್ನ ಗಂಡನಿಗೆ ಹೇಳ್ತಾಳೆ. ತುಂಬ ದುಃಖಪಟ್ಟ, ಆ ಜನ್ಮ ಬಿಟ್ಟ. ಅಷ್ಟಾದರೂ ಪಾಪ ಹೋಗಲಿಲ್ಲ. ಮುಂದವನಿಗೆ ನರಿಯ ಜನ್ಮ ಬರ್ತದೆ. ಆಗಲೂ ಹೇಳ್ತಾಳೆ, ಆ ಶರೀರ ಹೋಗಿ ಹಂದಿಯ ಜನ್ಮ ಬಂದಿದೆ. ಆಗಲೂ ಹೇಳಿ ಹದ್ದಿನ ಜನ್ಮ, ಕಾಗೆಯ ಜನ್ಮ, ಕೊನೆಯದಾಗಿ ನವಿಲಿನ ಜನ್ಮ ಬರ್ತದೆ. ಅಲ್ಲಿ ರಾಣಿಗೆ ಒಂದು ಸ್ವಲ್ಪ ಗೊಂದಲ ಅಂತ. ನಾನು ಮಾಡಿದ ತಪ್ಪು ಹೇಳಬೇಕು, ಪ್ರಾಯಶ್ಚಿತ್ತ ಮಾಡಿಕೊ ಅಂತ ಹೇಳುವ ಮುನ್ನವೇ ಇವರ ನಮ್ಮ ಯಜಮಾನರ ದೇಹತ್ಯಾಗ ಆಗತ್ತೆ. ಹಾಗಾಗಿ ಈ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಅಂತ ಹೇಳುವಾಗ ಒಂದು ಆಕಾಶವಾಣಿಯಾಗತ್ತೆ. ಜನಕ ಮಹಾರಾಜರಿದ್ದಾರೆ, ರಾಜಸೂಯ ಯಾಗ ಮಾಡಿದ್ದಾರೆ. ಅಲ್ಲಿ ಏನು ಮಂಗಲ ಸ್ನಾನ ಮಾಡ್ತಾ ಇದ್ದಾರೋ ಆ ಸ್ನಾನದ ಒಂದು ಬಿಂದು ನಿನ್ನ ಗಂಡನಿಗೆ ಸ್ಪರ್ಶವಾದಾಗ ಆ ಪಾಪ ಪರಿಹಾರವಾಗುತ್ತೆ ಅಂತ. ಆ ನಾಸ್ತಿಕನ ಕೆಲವೇ ಕ್ಷಣಗಳ ಸಹವಾಸ ಅನೇಕ ಪ್ರಾಣಿಗಳ ಜನ್ಮ ತಂದು ಕೊಟ್ಟಿತ್ತು. ಈ ನವಿಲನ್ನು ಕರೆದುಕೊಂಡು ಹೋದಾಗ ಆ ಒಂದು ಹನಿಯ ಸ್ಪರ್ಶ ಏನಾಯಿತೋ ಅದು ಎಲ್ಲ ಪಾಪ ಪರಿಹಾರ ಮಾಡಿ ಮುಂದೆ ಜನಕನ ಮಗನಾಗಿ ಜನ್ಮ ತಾಳಿದ ಈ ಸುಧನ ಅನ್ನೋ ಮಹಾರಾಜ ಅವಳ ವಿವಾಹ ಆಗ್ತಾನೆ. ಆದ್ದರಿಂದ ಸಜ್ಜನರ ಸಂಗಡ ಕೂಡಿ ಜಗಳವೇ ಲೇಸು ಅನ್ನೋ ದಾಸರಾಯರ ಮಾತು ನಮಗಿಲ್ಲಿ ಅರ್ಥವಾಗತ್ತೆ. ಆದ್ದರಿಂದ ದುರ್ಜನರ ಒಡನೆ ಪ್ರೀತಿಯ ಒಡನಾಟವು ಕೂಡ ದೊಡ್ಡ ದೊಡ್ಡ ಅನರ್ಥಕ್ಕೆ ಕಾರಣ ಆಗತ್ತೆ. ಆ ಕಾರಣಕ್ಕೋಸ್ಕರವೇ ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನಾ ಕಥಾ ಅಂತ ಹೇಳಿ ಮತ್ತೆ ಮತ್ತೆ ಸಜ್ಜನರ ಸಂಗ ಮಾಡಬೇಕು ಅಂತ ಹೇಳಿ ಪುರಾಣ ನಮಗೆ ಮಾರ್ಗ ತೋರಿಸಿಕೊಟ್ಟಿದೆ. ಹೀಗೆ ಅನೇಕ ರಾಜರ ಚರಿತ್ರೆಯನ್ನು ಹೇಳುವಾಗ ಕುರುವಿನ ಮಗ ಪರೀಕ್ಷಿತ, ಪರೀಕ್ಷಿತನ ಪುತ್ರ ಪ್ರತೀಪ, ಪ್ರತೀಪನಿಗೆ 3 ಜನ ಮಕ್ಕಳು. ತ್ರಯ ತ್ರೇತಾಗ್ನಿವರ್ಚಸಃ ಅಂತ ಹೇಳಿ ಆಚಾರ್ಯರು ತಪ್ಪ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾರೆ. ತ್ರೇತಾಯುಗದ ಅಗ್ನಿಯಂತೆ ವರ್ಚಸ್ಸುಳ್ಳ 3 ದೇವಾಪಿ, ಶಂತನು, ಬಾಲ್ಹಿಕ. ವಸ್ತುತಃ ದೇವಾಪಿಯ ಹೆಚ್ಚು ಉಲ್ಲೇಖ ಇಲ್ಲಿ ನಮ್ಗೆ ಸಿಗೋದಿಲ್ಲ. ಅವನು ವಸ್ತುತಃ ಹಿರಿಮಗ. ಆದರೂ ತಾನು ರಾಜ್ಯವಾಳದೆ ಕಾಡಿಗೆ ಪ್ರವೇಶ ಮಾಡ್ತಾನೆ. ಆ ಹಿನ್ನೆಲೆ ನಾವು ಬೇರೆ ಪುರಾಣದಲ್ಲಿ ನೋಡಬೇಕು. ಅವನಿಗೆ ವಿಷ್ಣು ಭಕ್ತ, ಆದರೆ ಚರ್ಮರೋಗ ಇತ್ತು. ಆದ್ದರಿಂದ ಒಂದು ರಾಜ್ಯದ ಒಡೆತನ ನನಗೆ ಸಿಗಬೇಕಾದರೆ ಮೊದಲು ನನ್ನಲ್ಲಿ ದೋಷ ಇರಬಾರದು ಅಂತ ಭಾವಿಸಿ ತಾನು ವಿರಕ್ತನಾಗಿ ಅರಣ್ಯಕ್ಕೆ ಪ್ರವೇಶ ಮಾಡ್ತಾನೆ. ಅದಾದ ಮೇಲೆ ಶಾಂತನುಸ್ತು ಮಹೀಪಾಲಃ ಅಭವತ್. ಶಂತನುವಿಗೆ ಪಟ್ಟ ಬಂದಿದೆ ಅಂತ. ಇವನ ಮಹತ್ವ ಏನು ಅಂತಂದರೆ, ಯಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂ ಯೌವನಮೇತಿ ಸಹ ಶಾಂತಿಂ ಚ ಆಪ್ನೋತಿ. ಯಾರಾದರೂ ಹಣ್ಣು ಮುದುಕರನ್ನು ಈ ಶಂತನು ಮುಟ್ಟಿದ ಅಂದರೆ 16 ವರ್ಷದ ನವ ಯೌವನ ಪಡೆದು ತುಂಬ ಮನಃಶಾಂತಿಯಿಂದಿರ್ತಾರೆ ಅಂತ. ಇವತ್ತು ಇವನ ಅಸ್ತಿತ್ವ ಇದ್ದಿದ್ದರೆ ನಮಗೂ ಪರಮಾನಂದ ಆಗ್ತಿತ್ತೋ ಏನೋ. ಇಂತಹ ಶಂತನುವಿನ ರಾಜ್ಯದಲ್ಲಿ ಒಮ್ಮೆ ಮಳೆಯೇ ಬರಲಿಲ್ಲ. ಯಾಕೆ ಏನು ಅಂತ ವಿಚಾರ ಮಾಡುವಾಗ ಎಲ್ಲ ಬ್ರಾಹ್ಮಣರು ಸೇರಿಕೊಂಡು ಹೇಳ್ತಾರೆ, ಅಣ್ಣ ರಾಜನಾಗದೆ ಭೂಮಿಯ ಒಡೆತನ ನಿನಗೆ ಬಂದಿರೋದ್ರಿಂದ ಪರಿವೇತ್ತ ಎಂಬ ದೋಷ ನಿನಗೆ ಬಂದಿದೆ. ವಸ್ತುತಃ ಇಂತಹ ಪರಿವೇತ್ತ ಎಂಬ ದೋಷವುಳ್ಳ ನಿನ್ನ ಸಹಪಂಕ್ತಿ ಒಡನಾಟ ಇದೆಲ್ಲವೂ ನಿಷಿದ್ಧ. ಆದ್ದರಿಂದ ಮತ್ತೆ
ದೇವಾಪಿಗೆ ರಾಜ್ಯವನ್ನು ನೀಡಬೇಕು ಅಂತ ಎಲ್ಲ ಬ್ರಾಹ್ಮಣರ ಮಾತು. ವಸ್ತುತಃ ರಾಜನಿಗೆ ಚಿಂತೆ ಆಯಿತು, ದೇವಾಪಿಗೆ ರಾಜ್ಯ ನೀಡಿದರೆ ನನ್ನ ಕಥೆ ಏನು. ಈ ಪ್ರಸಂಗದಲ್ಲಿ ಪ್ರತಿ ರಾಜ್ಯದಲ್ಲೂ ಮಂತ್ರಿಗಳ ಪಾತ್ರ ಬಲು ಮುಖ್ಯ. ಪ್ರವರೇಣಾಶ್ಮರಾವಿಣ ತತ್ರಾರಣ್ಯೇ ತಪಸ್ವಿನೋ ವೇದವಾದ ವಿರೋಧ ವಕ್ತಾರಃ ಪ್ರಯುಕ್ತಾಃ ತೈರಸ್ಯಾಪ್ಯತಿರುಜುಮತೇರ್ಮಹೀಪತಿಪುತ್ರಸ್ಯ ಬುದ್ಧಿಃ ವೇದವಾದ ವಿರೋಧ ಮಾರ್ಗಾನುಸಾರಿಣ್ಯಕ್ರಿಯತ. ಅಶ್ಮರಾವಿ ಅನ್ನೋ ಒಬ್ಬ ದೊಡ್ಡ ಮಂತ್ರಿ ಇದ್ದ. ಅವನು ಒಂದು ವಿಚಾರ ಮಾಡ್ತಾನೆ, ದೇವಾಪಿ ಯಾವ ಅರಣ್ಯದಲ್ಲಿ ತಪಸ್ಸು ಮಾಡಿಕೊಂಡಿದ್ದಾನೋ ಆ ಅರಣ್ಯಕ್ಕೆ ವೇದಕ್ಕೆ ವಿರುದ್ಧವಾಗಿ ಮಾತಾಡುವ ಕೆಲವು ನಾಸ್ತಿಕರನ್ನು ಕಳುಹಿಸಿಕೊಟ್ಟು ಅವರ ಬುದ್ಧಿಯನ್ನು, ದೇವಾಪಿಗಳ ಬುದ್ಧಿಯನ್ನು ಕೆಡಿಸುವ ಕೆಲಸದಲ್ಲಿ ನಿಮಗೆ ಅಪ್ಪಣೆ ಕೊಡ್ತೇನೆ ಅಂತ ಹೇಳ್ತಾನೆ. ಎಲ್ಲರೂ ಹೋಗಿದ್ದಾರೆ. ಹೋಗಿ ತುಂಬ ಸರಳವಾದ ಮಾತುಗಳಿಂದ ಆ ದೇವಾಪಿಯ ಬುದ್ಧಿ ಕೆಡಿಸಿದ್ದಾರೆ. ಈ ಪ್ರಸಂಗದಲ್ಲಿ ತದಾಶ್ರಮಮುಪಾಗತಾಶ್ಚ ತಂ ಅವನತಮವನೀಪತಿ ಪುತ್ರಂ ದೇವಾಪಿ ಮುಪತಸ್ಥುಃ ತೇ ಬ್ರಾಹ್ಮಣ ವೇದವಾದಾನುಬಂಧೀನಿ ವಚಾಂಸಿ ರಾಜ್ಯಮಗ್ರಜೇನ ಕರ್ತವ್ಯಮಿತ್ಯರ್ಥವಂತಿ ತಮೂಚುಃ. ಎಲ್ಲ ಬ್ರಾಹ್ಮಣರ ಮಾತು ತುಂಬ ದುಃಖಿತನಾಗಿ ತನ್ನ ತಪ್ಪಿನರಿವಾಗಿ ಈ ಶಂತನು ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ರಾಜ್ಯವನ್ನು ನೀಡಬೇಕು ಅಂತ ತಾನು ಮುಂದೆ ಸಾಗಿದ್ದಾನೆ. ಎಲ್ಲರೂ ವೇದದ ಮೂಲಕ ಹಿರಿಯನೇ ರಾಜ್ಯವಾಳಬೇಕು ಅಂತ ಹೇಳಿ ದೇವಾಪಿಯ ಮನದಟ್ಟು ಮಾಡುವ ಪ್ರಯತ್ನ ಪಟ್ಟಿದ್ದಾರೆ. ಅಷ್ಟಾದರೂ ಅಸಾವಪಿ ದೇವಾಪಿ ವೇದವಾದ ವಿರೋಧ ಯುಕ್ತಿ ದೂಷಿತಮನೇಕ ಪ್ರಕಾರಂ ತಾನಾಹ. ಈ ಮಂತ್ರಿಯ ಕಾರ್ಯ ತುಂಬ ಪರಿಪೂರ್ಣ ಆಗಿತ್ತು. ಆದ್ದರಿಂದ ಯಾವ ವೇದದ ಮೂಲಕ ನೀನೇ ರಾಜ್ಯವನ್ನು ಪಡೆಯಬೇಕು ಅಂತ ಉಪದೇಶ ಮಾಡ್ತಾರೋ ಬ್ರಾಹ್ಮಣರು, ಇವನು ಎಲ್ಲ ವೇದಕ್ಕೆ ವಿರೋಧವಾದ ಯುಕ್ತಿಯನ್ನು ಬಳಸಿಕೊಂಡು ಅನೇಕ ಬಗೆಯಲ್ಲಿ ವಿರೋಧವಾಗಿ ಮಾತಾಡ್ತಾನೆ. ಈ ಪ್ರಸಂಗದಲ್ಲಿ ಶಂತನುವಿನ ಇಕ್ಕಟ್ಟು ಇಬ್ಬಂದಿತನ ಕಾಡ್ತದೆ. ಒಂದು, ಪ್ರಜೆಗಳ ರಾಜ್ಯದ ರಕ್ಷಣೆಯಾಗಬೇಕು, ನನ್ನ ಅಣ್ಣನಿಗೆ ರಾಜ್ಯ ಒಪ್ಪಿಸಬೇಕು. ಇವನು ರಾಜ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ. ಮತ್ತು ನನ್ನ ಕರ್ತವ್ಯ ನಿಷ್ಠೆ ಎಲ್ಲಿಗೂ ಹೋಗಬೇಕು ಅನ್ನುವ ಚಿಂತೆ ಬಂದಾಗ, ಆಗಚ್ಚ ಹೇ ರಾಜನ್ ಅಲಮತ್ರಾತಿ ನಿರ್ಬಂಧೇನ. ಹೆಚ್ಚಿನ ನಿರ್ಬಂಧ ಸಲ್ಲದು ಮಹಾರಾಜ. ಯಾಕೆ ಅಂತಂದರೆ ವೇದವಚನದ ನಿಂದನೆ ಮಾಡಿದ್ದಾನೆ. ಆದ್ದರಿಂದ ಇವನು ಪತಿತನಾದ. ಆದ್ದರಿಂದ ಪತಿತನಾದ ಅಣ್ಣನನ್ನು ಬಿಟ್ಟು ಸಮೀಚೀನ ಸ್ವಭಾವವುಳ್ಳ ತಮ್ಮ ರಾಜನಾದರೆ ಪರಿವಿತ್ತ ಎಂಬ ದೋಷ ಇಲ್ಲ. ಆದ್ದರಿಂದ ಆ ವಸ್ತುತಃ ಪರಿವೇತ್ತ ಎಂಬ ದೋಷ ಏನು ಬಂದಿತ್ತೋ ಅದು ಆ ವೇದ ವಿರುದ್ಧವಾಗಿ ಏನು ದೇವಾಪಿಯ ನುಡಿ ಇತ್ತು, ಅದರಿಂದ ಇವನ ದೋಷ ಪರಿಹಾರ ಆಗಿದೆ. ಇವನೇ ರಾಜನಾಗ್ತಾನೆ. ಒಟ್ಟಾರೆ ಎಲ್ಲ ಸಸ್ಯಾಧಿಪತಿಯಾದ ಪರ್ಜನ್ಯನ ಮೂಲಕ ಮಳೆ ಬೆಳೆ ಆಗ್ತದೆ. ಒಟ್ಟಾರೆ ಇದರ ಮೂಲಕ ಪುರಾಣ ನಮಗೆ ನೀಡೋ ಎಚ್ಚರ ಏನು ಅಂತಂದರೆ, ವಸ್ತುತಃ ಎಲ್ಲ ರಾಜ್ಯ ಬಂದಿದೆ ದೇವಾಪಿಗೆ. ಅಷ್ಟಾದರೂ ಲಕ್ಷ್ಮಿಯ ಆಗಮನವಾಗಲಿಲ್ಲ. ಯಾಕೆ ಅಂದರೆ ವೇದದ ನಿಂದನೆ ಮಾಡಿದ್ದ. ಭಾಗ್ಯ ಸಂಪತ್ತು ದೊರಕಲಿಲ್ಲ. ಅದೇ ಶಂತನು ಮಹಾರಾಜ ಯಾವ ರೀತಿಯಲ್ಲೂ ಅವನಿಗೆ ಎಣಿಕೆ ಇರಲಿಲ್ಲ ನನಗೆ ರಾಜ್ಯ ಬೇಕು ಅಂತ. ಆದರೆ ವೇದದ ನಿಂದನೆ ಮಾಡಲಿಲ್ಲ, ಇವನಿಗೆ ಸಂಪತ್ತಿನ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಪುರಾಣ ಅನೇಕ ರಾಜರ್ಷಿಗಳ ಚರಿತೆಯನ್ನು ನಿರೂಪಣೆ ಮಾಡಿ ಅದರಿಂದಾದ ಒಂದು ಪಾಠ ಏನು ನಮ್ಮ ಜೀವನದಲ್ಲಿ ನಾವು ಕಲಿತುಕೊಂಡು ಸಾಗಬೇಕು ಅಂತ ಹೇಳ್ತಾ ಈ ವಾಣಿಯನ್ನು ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಕೃಷ್ಣನ ಪಾದಾರ ಬಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅನೇನ ಭಾವಿಗೆ ಪುಣ್ಯಂ ತದಾಪ್ನೋತು ಗುರು ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.